ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಒಂದು ಬ್ಯೂಟಿಫುಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದೀವಿ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಡಿಪ್ಲೊಮಾ ಸಿಲೆಬಸ್ ಪ್ರಕಾರ ಇವತ್ತು ನಡೆದಿರುವಂತಹ ಕಾಂಪಿಟೇಟಿವ್ ಎಕ್ಸಾಮ್, ದಟ್ ಈಸ್ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2023. ಇದ್ರ ಬಗ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದ ಸೆಟ್ ನಾವು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಗೈಸ್. ಸೊ ಲೆಟ್ ಅಸ್ ಬಿಗಿನ್ ಫಾರ್ ದ ಸೆಷನ್ ಕೋಡ್. ಪೇಪರ್ ವರ್ಷನ್ ಕೋಡ್ ಬಂದ್ಬಿಟ್ಟು ಎ3 ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತಾ ಇದೀವಿ ಗೈಸ್. ಸೊ ಲೆಟ್ ಅಸ್ ಬಿಗಿನ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಓಕೆ, ಫಸ್ಟ್ ಗೈಸ್, ಇದು ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಡ್ಯಾಶ್ ಇಸ್ ಎ ಎಕ್ಸಾಂಪಲ್ ಆಫ್ ಕ್ವಾಂಟಿಟೇಟಿವ್ ಡಾಟಾ. ಯಾವುದು ಕ್ವಾಂಟಿಟೇಟಿವ್ ಡಾಟಾ ಆಗಿರುತ್ತೆ? ನಿಮಗೆ ನೋಡಿ, ಕ್ವಾಂಟಿಟೇಟಿವ್ ಅಂತಂದ್ರೆ ನಥಿಂಗ್ ಬಟ್ ಇಟ್ ಈಸ್ ಎ ವ್ಯಾಲ್ಯೂ. ಸೊ ಕ್ವಾಂಟಿಟಿ ಇರ್ಬೇಕಂದ್ರೆ ಏನು? ಸಿಂಬಲ್ಸ್ ಕ್ವಾಂಟಿಟಿ ಬರಲ್ಲ, ಕಲರ್ ಬರಲ್ಲ, ವರ್ಡ್ಸ್ ಬರಲ್ಲ, ಓನ್ಲಿ ಬರೋದು ವಾಲ್ಯೂಮ್. ಸೊ ಇದನ್ನ ಜನರಲ್ ಆಗಿ ಹಾಕಿದ್ರೆ ಸಹ ನಿಮಗೆ ಆನ್ಸರ್ ಬರ್ತಿತ್ತು. ಓಕೆ, ಸೊ ದ ವಾಲ್ಯೂಮ್ ರೈಟ್ ಇಸ್ ದ ರೈಟ್ ಆನ್ಸರ್. ಡಾಟಾ ಕ್ಲೀನಿಂಗ್ ಅಂದ್ರೆ ಏನು? ನಿಮ್ಮ ಮೊಬೈಲ್ ಡಾಟಾ ಕ್ಲೀನಿಂಗ್ ಇಸ್ ದ ಪ್ರಾಸೆಸ್ ಆಫ್ ಏನಂತ ಕೇಳ್ತಿದ್ದಾರೆ ನೋಡಿ. ಡಾಟಾ ಕ್ಲೀನಿಂಗ್ ಅಂತಂದ್ರೆ ಜನರಲಿ ಹೇಳ್ಬೇಕಂತಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಬೇಕಾದಾಗ ನಾವೇನ್ ಮಾಡ್ತೀವಿ, ಮೊಬೈಲ್ ಅಲ್ಲಿ ಡಾಟಾ ಕ್ಲೀನಿಂಗ್ ಸಾಫ್ಟ್ವೇರ್ ಹಾಕಿರ್ತೀವಿ. ಅದೇನ್ ಮಾಡುತ್ತೆ, ಅದರಲ್ಲಿರೋ ಫೈಲ್ಸ್ ಎಲ್ಲಾ ಫೈಲ್ಸ್ ರೀಡ್ ಮಾಡುತ್ತೆ. ರೀಡ್ ಮಾಡುತ್ತೆ ಅಂತಂದೇನು? ಸ್ಕ್ಯಾನ್ ಮಾಡುತ್ತೆ. ಇಟ್ ಸ್ಕ್ಯಾನ್ಸ್ ಈಚ್ ಅಂಡ್ ಎವ್ರಿ ಫೈಲ್ ಟು ಐಡೆಂಟಿಫೈ ಇಫ್ ದೇರ್ ಆರ್ ಎನಿ ಥ್ರೆಟ್ಸ್, ಮಾಲ್ವೇರ್, ವೈರಸಸ್ ಏನಾದ್ರು ಇದೆನಾ ಅಂತ ಚೆಕ್ ಮಾಡುತ್ತೆ. ಅದು ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಅಲ್ಲಿ ಸೆಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಸೆಟ್ ಮಾಡೋದು ಯಾರು? ನಾವು ಹ್ಯೂಮನ್ ಬೀಯಿಂಗ್ಸ್ ಅಷ್ಟು ಸೆಟ್ ಇದು ಬರಲ್ಲ. ಪ್ರಾಪರ್ಲಿ ಫಾರ್ಮ್ಯಾಟಿಂಗ್ ಡಾಟಾ ಅಂತಿದೆ. ಫಾರ್ಮ್ಯಾಟಿಂಗ್ ಅಂದ್ರೆ ಏನ್ ಗೊತ್ತಿದೆನಾ? ಫಾರ್ಮ್ಯಾಟಿಂಗ್ ಅಂತಂದ್ರೆ ಯಾವುದೇ ಒಂದು ವರ್ಡ್ ಡಾಕ್ಯುಮೆಂಟ್, ಎಕ್ಸೆಲ್ ಡಾಕ್ಯುಮೆಂಟ್ ಏನಾದಿದೆ ಅಂದ್ರೆ ಕರೆಕ್ಟ್ ಫಾರ್ಮ್ಯಾಟ್ ಅಲ್ಲಿ ಅಲೈನ್ ಆಗ್ಬೇಕು ಅಂತ ಅರ್ಥ. ಅಂದ್ರೆ ನಿಮ್ಗೆ ಏನ್ ಕರ್ಸರ್ ಪಾಯಿಂಟ್ಸ್ ಇರುತ್ತಲ್ಲ, ಕರ್ಸರ್ ಪಾಯಿಂಟ್ಸ್ ಅಲ್ಲಿ ಅಲೈನ್ ಆಗಬೇಕು. ಸೊ ಅದು ಆ ತರ ಅಲೈನ್ ಆಗೋದನ್ನ ನಾವು ಪ್ರಾಪರ್ಲಿ ಫಾರ್ಮ್ಯಾಟಿಂಗ್ ದ ಡಾಟಾ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ದ ನಾಟ್ ದ ರೈಟ್ ಆನ್ಸರ್. ಬಟ್ ರಿಮೂವಿಂಗ್ ದ ಡುಪ್ಲಿಕೇಟ್ ಡಾಟಾ, ಡುಪ್ಲಿಕೇಟ್ ಡಾಟಾನ ರಿಮೂವ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಡೈರೆಕ್ಟ್ ಆಗಿ ಡಾಟಾ ಕ್ಲೀನ್ ಅಂತಂದ್ರೆ ಓನ್ಲಿ ವೈರಸಸ್ ನ ರಿಮೂವ್ ಮಾಡುತ್ತೆ ಗೈಸ್. ಓಕೆ, ಡ್ಯಾಶ್ ಇಸ್ ನಾಟ್ ಎ ಡಾಟಾ ಕಲೆಕ್ಷನ್ ಟೂಲ್. ಯಾವುದು ಡಾಟಾ ಕಲೆಕ್ಷನ್ ಟೂಲ್ ಅಲ್ಲ. ನೀವು ಸರ್ವೆ ಯಾಕೆ ಮಾಡ್ತೀವಿ, ಕ್ವಶನರೀಸ್ ಯಾಕೆ ಕೇಳ್ತೀವಿ, ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಏನಕ್ಕೆ ಮಾಡ್ತೀವಿ? ಎಲ್ಲಾನು ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಸಲುವಾಗಿ. ಸರ್ವೆ ಜನಾಭಾ ಎಷ್ಟಿದೆ, ಸೆನ್ಸಸ್ ಮಾಡ್ತೀವಿ. ಏನ್ ಸೆನ್ಸಸ್? ಹ್ಯೂಮನ್ ರಿಸೋರ್ಸ್ ಸೆನ್ಸಸ್ ಇಂಡೆಕ್ಸ್ ಮಾಡ್ತೀವಿ. ಏನಕ್ಕೆ? ಎಷ್ಟು ಜನ ಇದಾರೆ ಏನಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಲುವಾಗಿ. ದಟ್ ಈಸ್ ಎ ಟೈಪ್ ಆಫ್ ಎ ಡಾಟಾ ಕಲೆಕ್ಷನ್, ದಟ್ ಈಸ್ ಕಾಲ್ಡ್ ಎ ಸರ್ವೆ. ಕ್ವಶನರೀಸ್ ಏನಕ್ಕೆ ಕೇಳ್ತೀವಿ? ಕ್ವಶನರೀಸ್ ಅಂತಂದ್ರೆ ಏನು? ನೀವು ಇವಾಗ ಏನೋ ಒಂದು ಕಾಲೇಜಲ್ಲಿ ಒಂದು ನಿಮ್ಗೆ ಎಕ್ಸಾಮ್ ಇಟ್ಟಿರ್ತಾರೆ. ನಮ್ಮ ಕಾಲೇಜ್ ಹೇಗಿದೆ ಅಂತ ಗೊತ್ತಾಗಬೇಕು, ಪಬ್ಲಿಕ್ ಫೀಡ್ಬ್ಯಾಕ್ ತಗೋಬೇಕು. ಸೊ ಏನ್ ಮಾಡ್ತೀವಿ? ಕ್ವಶನರೀಸ್ ಫಾರ್ಮ್ ಮಾಡ್ತೀವಿ. ಹೌ ಈಸ್ ಅವರ್ ಕಾಲೇಜ್, ಹೌ ಈಸ್ ಜಿಪಿಟಿ, ಹೌ ಈಸ್ ಜಿಪಿಟಿ ಹಾವೇರಿ, ಹೌ ಈಸ್ ಜಿಪಿಟಿ ಚಿಕ್ಕಮಂಗ್ಳೂರ್ ಅಂತ ಕೇಳ್ಕೊಂತೀವಿ. ಸೊ ಅವಾಗ ಏನ್ ಮಾಡ್ತೀವಿ? ಅದರಲ್ಲಿ ಹಲವಾರು ಕ್ವಶನರೀಸ್ ಬರೆದಿರ್ತೀವಿ. ಸೊ ಫ್ಯಾಕಲ್ಟಿ ಇಸ್ ಗುಡ್, ಟೀಚಿಂಗ್ ಇಸ್ ಗುಡ್, ಸಿಲೆಬಸ್ ಪ್ಯಾಟರ್ನ್ ವಾಟ್ ದೇ ಹವ್ ಸೆಟ್ ಇಸ್ ಪರ್ಫೆಕ್ಟ್ಲಿ ಫೈನ್. ಸೊ ಈ ತರ ಎಲ್ಲ ಕ್ವಶನರೀಸ್ ಬರಿತೀವಿ ಅನ್ಮಾತು. ಹೌ ಡು ಯು ಫೀಲ್ ಅಬೌಟ್ ದ ಸಿಲೆಬಸ್ ವಾಟ್ ದೇ ಹವ್ ಸೆಟ್, ಹೌ ಡು ಯು ಫೀಲ್ ಅಬೌಟ್ ದ ಫ್ಯಾಕಲ್ಟಿ, ಹೌ ಡು ಯು ಫೀಲ್ ಅಬೌಟ್ ದಿಸ್ ಒನ್, ಹೌ ಡು ಯು ಫೀಲ್ ಅಬೌಟ್ ದ ಇನ್ಫ್ರಾಸ್ಟ್ರಕ್ಚರ್, ಹೌ ಡು ಯು ಫೀಲ್ ಅಬೌಟ್ ದ ಫ್ಯಾಕಲ್ಟಿ ಲ್ಯಾಬ್. ಸೊ ಇದೆಲ್ಲ ಕ್ವಶನರೀಸ್. ಸೊ ಇದನ್ನು ಸಹ ಡಾಟಾ ಕಲೆಕ್ಷನ್ ಸಲುವಾಗಿ ಮಾಡ್ತೀವಿ. ಅಂಡ್ ಫೋಕಸ್ ಗ್ರೂಪ್ ಡಿಸ್ಕಷನ್ ಏನಕ್ಕೆ ಮಾಡ್ತೀವಿ? ಐಡಿಯಾಸ್ ನ ಕಲೆಕ್ಟ್ ಮಾಡೋದಕ್ಕೆ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಟೈಪ್ ಆಫ್ ಡಾಟಾ ಕಲೆಕ್ಷನ್. ಸೊ ಓನ್ಲಿ ವರ್ಡ್ ಅನ್ನೋದು ದಿಸ್ ಇಸ್ ಎ ಡಾಕ್ಯುಮೆಂಟ್, ನಾಟ್ ಎ ಡಾಟಾ ಕಲೆಕ್ಷನ್. ಡಾಟಾ ಕಲೆಕ್ಟ್ ಮಾಡಿರೋದನ್ನ ಇದರಲ್ಲೇ ಹಾಕ್ಬೇಕಾಗುತ್ತೆ, ದೆನ್ ಇಟ್ ಬಿಕಮ್ಸ್ ಎ ಫಾರ್ಮಲ್. ಸೊ ರೈಟ್ ಆನ್ಸರ್ ಇಸ್ ದ ವರ್ಡ್. ದ ಗ್ರಾಫ್ ಆಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಏನು? ಎಲ್ಲ ಫ್ರೀಕ್ವೆನ್ಸಿನ ಆಡ್ ಮಾಡಿದ್ರೆ ಅದನ್ನ ನಾವು ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಅಂಡ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ, ಯಾವುದೇ ಒಂದು ಫ್ರೀಕ್ವೆನ್ಸಿನ ನೀವು ಪರ್ಸೆಂಟೇಜ್ ಆಗಿ ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿ ಬೈ ನಂಬರ್ ಆಫ್ ಟೈಮ್ಸ್ ಇಂಟು 100 ಮಾಡ್ಬೇಕು ಅಷ್ಟೇ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಫ್ x1 x2 x3 ಇಷ್ಟು ಜನ ಇದ್ದಾರೆ, ಅಬ್ಸರ್ವೇಷನ್ಸ್ ಆರ್ ಗಿವನ್ ಆಫ್ ದ ಡಾಟಾ, ಗಿವನ್ ಡಾಟಾ ಇದೆ, ದೆನ್ ದ ಮೀನ್ ಆಫ್ ದಿ ಅಬ್ಸರ್ವೇಷನ್ ಎಷ್ಟು? ಮೀನ್ ಅಂತ ಏನಿಲ್ಲ, ಆವರೇಜ್. ಆವರೇಜ್ ಏನ್ ಮಾಡ್ತೀವಿ? ಇವರೆಲ್ಲರನ್ನು ಆಡ್ ಮಾಡಿ ಡಿವೈಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದೆ ಅಷ್ಟು ಮಾಡ್ಬೇಕು. ಸೊ ಎಲ್ಲಾನು ಆಡ್ ಮಾಡಬೇಕು. ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ರಿಸರ್ವೇಷನ್ಸ್. ಸೊ ಎಷ್ಟಿದಾವೆ ಇವೆಲ್ಲಾನು ಆಡ್ ಮಾಡ್ಬೇಕು. ಅಂದ್ರೆ ಹೆಂಗೆ? x1 ಪ್ಲಸ್ x2 ಪ್ಲಸ್ x3 ಪ್ಲಸ್ ಟಿಲ್ xn ತನಕ ಮಾಡಬೇಕು, ಡಿವೈಡೆಡ್ ಬೈ ಎನ್ ನಂಬರ್ಸ್. ಎಷ್ಟು ಜನ ಇದಾರೆ ಅಷ್ಟು ಜನನು ಆಡ್ ಮಾಡಿಟ್ರೆ ನಿಮಗೆ ಬರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. And the endpoints of class interval are the dash and dash values that are variable can take. ಯಾವುದೇ ಒಂದು ಎಂಡ್ ಪಾಯಿಂಟ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂತಂದ್ರೆ ನಿಮ್ಗೆ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಅಂತ ಇರುತ್ತೆ. ಸೊ ಇದನ್ನೇ ರೈಟ್ ಆನ್ಸರ್. ಇವಾಗ ನಿಮ್ಗೆ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಗ್ರಾಫ್ ಆಫ್ ದಿ ಗಿವನ್ ಬಿಲೋ ಶೋಸ್ ದ ಪಾರ್ಟಿಸಿಪೇಷನ್ ಆಫ್ ದಿ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಇನ್ ಔಟ್ಡೋರ್ ಗೇಮ್ಸ್ ಇನ್ ಡಿಫರೆಂಟ್ ಇಯರ್ಸ್. ಔಟ್ಡೋರ್ ಗೇಮ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಇದರಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಡಿಫರೆಂಟ್ ಇಯರ್ಸ್ ಎಷ್ಟು ಜನ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದಾರೆ ಡಾಟಾ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದ ಡಾಟಾ ಗಿವನ್ ಬಿಲೋ ಆನ್ಸರ್ ದ ಕ್ವಶನ್ ನಂಬರ್ 8 and 9. 2 ಮಾರ್ಕ್ ಡೈರೆಕ್ಟ್ ಬಂದ್ಬಿಡುತ್ತೆ. ಹೇಗೆ? ಬಾಯ್ಸ್ ಒಂದಿದೆ ಸೆಷನ್, ಮತ್ತೆ ಗರ್ಲ್ಸ್ ಒಂದಿದೆ. ಓಕೆ, ಗರ್ಲ್ಸ್ ಈ ತರ ಇರೋದು, ಇದೆಲ್ಲ ಗರ್ಲ್ಸ್. ಜಿ 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 ಜಿ. ಬಾಯ್ಸ್ ಯಾವುದು? ಬಾಯ್ಸ್ ಗ್ರಾಫ್ ಇದು.
ಓಕೆ, ದ ಹ್ಯಾಚೆಡ್ ಒನ್ ಇಸ್ ದ ಬಾಯ್ಸ್ ಗ್ರಾಫ್. ಹ್ಯಾಚೆಡ್ ಒನ್ ಅಂತಾರೆ, ಇದನ್ನೇನಂತೀವಿ ಹ್ಯಾಚೆಡ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಓಕೆ, ಹ್ಯಾಚೆಡ್ ಬಾರ್ ಗ್ರಾಫ್, ಇದೆಲ್ಲ ಏನು ಬಾರ್ ಗ್ರಾಫ್. ಸೊ ಈಗ ಈ ಬಾರ್ ಗ್ರಾಫ್ ಅಲ್ಲಿ ಈ ವೈ ಆಕ್ಸಿಸ್ ತೋರಿಸಿರೋದು ಏನಿದೆ, ವೈ ಆಕ್ಸಿಸ್ ತೋರಿಸಿರೋದು ನಂಬರ್ ಆಫ್ ಸ್ಟೂಡೆಂಟ್ಸ್, ಬರ್ಕೊಳ್ಳಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಕ್ಸ್ ಆಕ್ಸಿಸ್ ತೋರಿಸಿರೋದೇನು, ಎಕ್ಸ್ ಆಕ್ಸಿಸ್ ಈಸ್ ರೆಪ್ರೆಸೆಂಟಿಂಗ್ ದ ಇಯರ್ಸ್. ಓಕೆ, ಈಗ ಕ್ವಶನರಿ ಏನಿದೆ ನೋಡೋಣ. ಇನ್ ವಿಚ್ ಇಯರ್ ಡಿಡ್ ದ ಗರ್ಲ್ಸ್ ಪಾರ್ಟಿಸಿಪೇಟ್ ಮೋರ್ ದೆನ್ ಬಾಯ್ಸ್? ಯಾವ ಇಯರ್ ಅಲ್ಲಿ ಗರ್ಲ್ಸ್ ಸ್ಟ್ರೆಂತ್ ಮೋರ್ ಇದೆ ಕಂಪೇರ್ ಟು ಬಾಯ್ಸ್? ಇಲ್ಲಿ ನೋಡಿ, ಫಸ್ಟ್ 2020 ನಲ್ಲಿ ಬಾಯ್ಸ್ ಸ್ಟ್ರೆಂತ್ ಜಾಸ್ತಿ ಇದೆ ಗರ್ಲ್ಸ್ ಗಿಂತ, ಸೊ ಇದು ಬರಲ್ಲ. ಸೆಕೆಂಡ್ ಇಯರ್ ಅಲ್ಲಿ ನೋಡಿ 2021 ಅಲ್ಲಿ ಬಾಯ್ಸ್ ಸ್ಟ್ರೆಂತ್ ಕಡಿಮೆ ಇದೆ, ಗರ್ಲ್ಸ್ ಜಾಸ್ತಿ ಇದೆ, ಸೊ ಇದು ಬರುತ್ತೆ. ಯಾವುದು 2021 ಟಿಕ್ ಮಾಡ್ಕೊಳ್ಳಿ ಇದಕ್ಕೆ, 2021. ಅಂಡ್ ಥರ್ಡ್ ಇಯರ್ ಅಲ್ಲಿ ನೋಡಿ ಬಾಯ್ಸ್ ಸ್ಟ್ರೆಂತ್ ಕಡಿಮೆ ಇದೆ, ಗರ್ಲ್ಸ್ ಸ್ಟ್ರೆಂತ್ ಜಾಸ್ತಿ ಇದೆ, ಸೊ 2022 ಸಹ ಬರುತ್ತೆ. ಅಂಡ್ 2023 ನಲ್ಲಿ ಅಗೇನ್ ಬಾಯ್ಸ್ ಸ್ಟ್ರೆಂತ್ ಇಸ್ ಮೋರ್, ಗರ್ಲ್ಸ್ ಸ್ಟ್ರೆಂತ್ ಇಸ್ ಲೆಸ್. ಸೊ ದ ರೈಟ್ ಆನ್ಸರ್ ಇಸ್ 2021, 2022 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಕ್ವಶನ್, ಇನ್ ವಿಚ್ 2 years ಡಿಡ್ ಆನ್ ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟ್? ಯಾವ ಇಯರ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ನೋಡಿ ಈ ಗ್ರಾಫ್, ಯಾವ ಇಯರ್, ಇದು ಒಂದು ಇಯರ್ ಅಂಡ್ ಇದು ಒಂದು ಇಯರ್, 2020 ಅಂಡ್ 2023, ಅವೆರಡು ಟಿಕ್ ಮಾಡ್ಕೊಳ್ಳಿ ಅಷ್ಟೇ. 2020 and 2023, so option C is the right answer. Next, to find third quartile in Excel, ನೀವು ಒಂದು ಎಕ್ಸೆಲ್ ಅಲ್ಲಿ ಥರ್ಡ್ ಕ್ವಾರ್ಟೈಲ್ ಬಗ್ಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಕ್ವಾರ್ಟೈಲ್ ರೇಂಜ್ ಆಫ್ 3 ಅಂತ. ರೇಂಜ್ ಅಂದ್ರೆ ಏನು, ನೀವು ಇವಾಗ ಕಾಲಮ್ ನಂಬರ್ ಎ ಮಾಡ್ತಾ ಇದೀರ ಅನ್ಕೊಳ್ಳಿ, A1 is to AZ ಏನೋ ಒಂದು, ಎಷ್ಟು ನಂಬರ್ಸ್ ಇರುತ್ತೆ ಅಷ್ಟು ಸೀರೀಸ್ ತನಕ, ಇದು ರೇಂಜ್, 3 ಅಂತ ಬರ್ಕೋಬೇಕು. ಓಕೆ, ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್ ಥರ್ಡ್ ಕ್ವಾರ್ಟೈಲ್. ಥರ್ಡ್ ಕ್ವಾರ್ಟೈಲ್ ಅಂದ್ರೆ ಏನು, 3 ರೇಂಜಸ್ ಅಂತ. ಓಕೆ, ಇದು ಥರ್ಡ್ ಕ್ವಾರ್ಟೈಲ್ಗೆ ನೀವು 3 ಅಂತ ಬರಬೇಕು, ಅದೇ ಥರ್ಡ್ ಕ್ವಾರ್ಟೈಲ್ ಅಂದ್ರೆ ಸೆಕೆಂಡ್ ಅಂತ ಬರಬೇಕು, ಈ ತರ. ಓಕೆ, ದ ಪರ್ಸೆಂಟೈಲ್ ಡಿವೈಡ್ಸ್ ಎ ಸೀರೀಸ್ ಇಂಟು ಡ್ಯಾಶ್ ಈಕ್ವಲ್ ಪಾರ್ಟ್ಸ್. ಒಂದು ಪರ್ಸೆಂಟೈಲ್ ಅಂತಂದ್ರೆ ನಿಮಗೆ 100 ಈಕ್ವಲ್ ಪಾರ್ಟ್ಸ್ಗೆ ಡಿವೈಡ್ ಮಾಡುತ್ತೆ. ಇದು ಸಿಂಪಲ್ ಬೇಸಿಕ್ ಕ್ವಶನ್. ಓಕೆ, ದ ವ್ಯಾಲ್ಯೂ ಆಫ್ ಫಸ್ಟ್ ಕ್ವಾರ್ಟೈಲ್ ಈಸ್ 23. ದ ವ್ಯಾಲ್ಯೂ ಆಫ್ ಫಸ್ಟ್ ಕ್ವಾರ್ಟೈಲ್ 23 ಇದೆ, ಅಂಡ್ ಇಂಟರ್ ಕ್ವಾರ್ಟೈಲ್ ಆಫ್ ಸೆಟ್ ಆಫ್ ಡಾಟಾ ರೇಂಜಸ್ 20 ಇದೆ. ದ ವ್ಯಾಲ್ಯೂ ಆಫ್ ಥರ್ಡ್ ಕ್ವಾರ್ಟೈಲ್ ಎಷ್ಟು, ಜಸ್ಟ್ ಆಡ್ ಮಾಡಿ ಬಿಸಾಕಿ, 43 ಇಸ್ ದ ರೈಟ್ ಆನ್ಸರ್. The algebraic sum of the deviations of a frequency distribution from its mean is always, ನೀವು ಆಲ್ಜಿಬ್ರಿಕ್ ಸಮ್ ಮಾಡಿದ್ರೆ ಗಾಯ್ಸ್ ಯಾವುದೇ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ದು ವ್ಯಾಲ್ಯೂ ಯಾವಾಗಲೂ 0 ಬರುತ್ತೆ. ಓಕೆ, ದ ಎಕ್ಸೆಲ್ ಫಾರ್ಮುಲಾ ಫಾರ್ ಮೀನ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು, ಆವರೇಜ್ ಅಂತ ಕರಿತೀವಿ. ಮೀನ್ ಅಂತ ಕರೆಯಲ್ಲ ನಾವು ಎಕ್ಸೆಲ್ ಅಲ್ಲಿ, ಆವರೇಜ್ ಅಂತ ಕರಿತೀವಿ. ಈಕ್ವಲ್ಸ್ ಟು ನಿಂದಾನೇ ಸ್ಟಾರ್ಟ್ ಆಗಬೇಕು ಎಕ್ಸೆಲ್ ಯಾವಾಗಲೂ. ಸೊ ಆವರೇಜ್ ಆಫ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಆ ಅರೇ ಆಫ್ ನಂಬರ್ಸ್ ಹಾಕಿದ್ರೆ ಆಯ್ತು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸೆಲ್ ಶೀಟ್ ಈ ತರ ಇರುತ್ತೆ, ಇದು A B C D ಕಾಲಮ್ ಅನ್ಕೊಳ್ಳಿ, ಇದು 1 2 3 4 ರೋಸ್ ಅನ್ಕೊಳ್ಳಿ. ಇವಾಗ ನಾನು ಇದು ಟೋಟಲ್ 1 ಇಂದ 4 ವರ್ಗ ಮಾಡ್ಬೇಕಂದ್ರೆ A1 is to A4 ಬ್ರಾಕೆಟ್, ಇಲ್ಲಿ ಇದು ಅರೇ ಆಫ್ ನಂಬರ್ಸ್, ಇಲ್ಲಿ ನಾನು ಏನ್ ಬರಿಬೇಕು, ಆವರೇಜ್ ಅಂತ ಬರಿಬೇಕು, ಮೀ ಈಕ್ವಲ್ಸ್ ಟು. ಸೊ ಇದು ಒಂದು ಸೆಲ್ ಅಲ್ಲಿ ಬರೆದು ಬಿಟ್ರೆ ಆ ಸೆಲ್ ಅಲ್ಲಿ ಇದೆಲ್ಲಾದ್ರೂ ಆಡ್ ಮಾಡಿ ಇಡುತ್ತೆ ಹಂಗೆ. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್. ವಾಟ್ ಇಸ್ ದ ಔಟ್ಪುಟ್ ಸಿಂಟ್ಯಾಕ್ಸ್ ಇನ್ ಪೈಥಾನ್? ಸೊ ನಿಮಗೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ಪೈಥಾನ್ ಇದೆಯಲ್ಲ, ಸೊ ಪೈಥಾನ್ ಕ್ವಶನ್ ನೋಡಿ. ಪ್ರಿಂಟ್ ಪ್ರಿಂಟ್ ಅಂತ ಬರೆದ್ರೆ ಆಯ್ತು. ಪ್ರಿಂಟ್ ಎಫ್ ಇದು ಸಿ ದು ಫಾರ್ಮೆಟ್ ಆಗುತ್ತೆ. ಸಿ ಫಾರ್ಮೆಟ್ ಅಲ್ಲಿ ಸಿ ಲ್ಯಾಂಗ್ವೇಜ್ ಅಲ್ಲಿ ಬರಿಬೇಕಾದಾಗ ನೀವು ಪ್ರಿಂಟ್ ಎಫ್ ಅಂತ ಬರಿಬೇಕು, ಅದು ಬರೆಯೋದು ಬೇಕಾಗಲ್ಲ. ನೀವು ಪೈಥಾನ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಪ್ರಿಂಟ್ ಆಫ್ ಡಬಲ್ ಕೋಟ್ಸ್ ಅಲ್ಲಿ ಬರೆದ್ರೆ ಸಾಕು. ಕ್ಯಾಪಿಟಲ್ ಅಲ್ಲಿ ಬರಿಬೇಕಂತಿಲ್ಲ, ಕ್ಯಾಪಿಟಲ್ ಪಿ ಅಂತಾನು ಬರಿಬೇಕಂತಿಲ್ಲ, ಕ್ಯಾನ್ ಸ್ಟ್ರೈಟ್ ಅವೇ ರೈಟ್ ಇನ್ ಸ್ಮಾಲ್ ಲೆಟರ್ಸ್. ಎಸ್ ಟಿ ಆರ್ ಅನ್ನೋದು ಏನು, ಎಸ್ ಟಿ ಆರ್ ಅಂದ್ರೆ ಸ್ಟ್ರಿಂಗ್, ಇದೊಂದು ನಂಬರ್ ಫಾರ್ಮ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇಟ್ ಇಸ್ ಎ ನ್ಯೂಮರಿಕ್ ಟೈಪ್. ಇನ್ ಪೈಥಾನ್ ಡ್ಯಾಶ್ ಸ್ಟ್ಯಾಂಡರ್ಡ್ ಟೈಪ್ಸ್ ಆರ್ ಕಾಮನ್ಲಿ ಯೂಸ್ಡ್. ಯಾವ ಸ್ಟ್ಯಾಂಡರ್ಡ್ ಟೈಪ್ಸ್ ಯೂಸ್ ಮಾಡ್ತೀವಿ, ದೇರ್ ಆರ್ ಟೋಟಲಿ 5 ಡಿಫರೆಂಟ್ ಟೈಪ್ಸ್ ಇದಾವೆ. ಏನೇನಂತಂದ್ರೆ ನೋಡಿ, ನ್ಯೂಮರಿಕ್, ಸ್ಟ್ಯಾಂಡರ್ಡ್, ಟ್ಯೂಪಲ್ ಅಂತ ಬರುತ್ತೆ, ಸೆಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆ, ಇವು 5 ನಿಮಗೆ ಪೈಥಾನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಾಟಾ ಟೈಪ್ಸ್ ಆಗಿರುತ್ತೆ ಗೈಸ್. ಓಕೆ, ದ ರಿಸಲ್ಟ್ ಆಫ್ ಪೈಥಾನ್ ಪ್ರೋಗ್ರಾಮ್ ಗೆಟ್ಸ್ ಡಿಸ್ಪ್ಲೇಡ್ ಇನ್ ಯಾವ್ದ್ರಲ್ಲಿ? ಗೈಸ್ ಇದು ನನ್ಗೆ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ದ ಮಾಡೆಲ್ ವರ್ಷನ್ ನಂಬರ್ ಐ ಥಿಂಕ್ ಇಟ್ ಈಸ್ ಐಡಲ್ ಶೆಲ್ 3.9.1 ವಿಂಡೋ. ಸೊ ಇಟ್ಸ್ so you just check it. Which one of the following quotations in Python does not accept the quotes to denote string? ಅಂದ್ರೆ ಟ್ರಿಬಲ್ ಕೋಟ್ ಅನ್ನೋದು ನಾವು ಯೂಸ್ ಮಾಡಲ್ಲ. ಯಾವಾಗ ಡಬಲ್ ಕೋಟ್ಸ್ ಆರ್ ಅಲೌಡ್, ಈವನ್ ಸಿಂಗಲ್ ಕೋಟ್ಸ್ ಆರ್ ಆಲ್ಸೋ ಅಲೌಡ್, ಬಟ್ ಟ್ರಿಬಲ್ ಕೋಟ್ ಅನ್ನೋದು ಯೂಸ್ ಮಾಡಲ್ಲ. ಸೊ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್. ಓಕೆ, ಅಂಡ್ ಈವನ್ ವಿತೌಟ್ ಎಂಟಿ ಆಲ್ಸೋ ಇಸ್ ಅಕ್ಸೆಪ್ಟಬಲ್. ಓಕೆ, ಬಟ್ ದ ರೈಟ್ ಆನ್ಸರ್ ಇಸ್ ದ ಡಿ. ಓಕೆ, ಇವು ಮೂರು ನಾವು ಯೂಸ್ ಮಾಡ್ಬೋದು ಅಂಡ್ ಎಕ್ಸೆಪ್ಟ್ ದ ಟ್ರಿಬಲ್ ಕೋಟ್ಸ್. ಇನ್ ಪೈಥಾನ್ ಡ್ಯಾಶ್ ಇಸ್ ಯೂಸ್ ಟು ಎಂಡ್ ದ ಫಿಸಿಕಲ್ ಲೈನ್ ಆರ್ ಇಗ್ನೋರ್ ದ ಕಮೆಂಟ್. ಒಂದು ಲೈನ್ ಎಂಡ್ ಮಾಡ್ಬೇಕಂದ್ರೆ ನೀವು ಯಾವಾಗ್ಲೂ ಈ ಸ್ಲಾಶ್ ಯೂಸ್ ಮಾಡಬೇಕು. ನೀವು ಈ ಸ್ಲಾಶ್ ಯೂಸ್ ಮಾಡಿದ್ರೆ ಕಮೆಂಟ್ ರೆಪ್ರೆಸೆಂಟೇಷನ್ ಇರುತ್ತೆ. ಓಕೆ, ಈ ಸ್ಲಾಶ್ ನ ಯೂಸ್ ಮಾಡಿದ್ರೆ ಅಂದ್ರೆ
ಟು ಎಂಡ್ ದ ಲೈನ್ ಅಂತ ಅರ್ಥ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೈಬರ್ ಕ್ರೈಮ್? ನೌ ವಿ ಆರ್ ಎಂಟರಿಂಗ್ ಇನ್ ಟು IT ಸ್ಕಿಲ್ಸ್. IT ಸ್ಕಿಲ್ಸ್ ಅಲ್ಲಿ ಸೈಬರ್ ಕ್ರೈಮ್ ಯಾವ್ದಲ್ಲ? ಫಿಶಿಂಗ್ ಅನ್ನೋ ಸೈಬರ್ ಕ್ರೈಮ್, ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಿಮಗೆ. ಫಿಶಿಂಗ್ ಅನ್ನೋ ಸೈಬರ್ ಕ್ರೈಮ್. ಮ್ಯಾನ್ ಇನ್ ದ ಮಿಡಿಲ್ ಅಟ್ಯಾಕ್ ಅನ್ನೋದು ಸೈಬರ್ ಕ್ರೈಮ್. ಡಿನೈಲ್ ಆಫ್ ಸರ್ವಿಸ್, ಇದು ಡಾಸ್ ಅಟ್ಯಾಕ್ ಅಂತ ಕರಿತೀವಿ, ದಿಸ್ ಇಸ್ ಆಲ್ಸೋ ಎ ಸೈಬರ್ ಕ್ರೈಮ್. ವೇರ್ ಆಸ್ ಕ್ರಿಪ್ಟೋಗ್ರಫಿ ಅನ್ನೋದು ಸೈಬರ್ ಕ್ರೈಮ್ ಅಲ್ಲ. ಕ್ರಿಪ್ಟೋಗ್ರಫಿ ಅನ್ನೋದು ಇಟ್ ಇಸ್ ಅನ್ ಆರ್ಟ್. ಓಕೆ, ಕ್ರಿಪ್ಟೋಗ್ರಫಿ ಅನ್ನೋದು ಇಟ್ಸ್ ನಾಟ್ ಎ ಸೈಬರ್ ಕ್ರೈಮ್. DOS ಅಂದ್ರೆ ನೋಡಿ, ನಿಮಗೆ ಈ ಮೇಲಿರೋ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಡಿನೈಲ್ ಆಫ್ ಸರ್ವಿಸ್ ಇಸ್ ದ ಡಿನೈಲ್ ಆಫ್ ಸರ್ವಿಸ್, DOS ಅಬ್ರಿವೇಶನ್ ಅಷ್ಟೇ. ಒಂದು ಗೊತ್ತಿದ್ರೆ ಎರಡು ಆನ್ಸರ್ ಆಗ್ಬೋದಿತ್ತು. ಡ್ಯಾಶ್ ಪ್ರೊಟೆಕ್ಟ್ಸ್ ಇಂಟರ್ಕನೆಕ್ಟೆಡ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ಹಾರ್ಡ್ವೇರ್, ಸಾಫ್ಟ್ವೇರ್ ಅಂಡ್ ಪ್ರೋಗ್ರಾಮ್ಸ್ ಡಾಟಾ ಫ್ರಮ್ ಸೈಬರ್ ಅಟ್ಯಾಕ್. ಸೈಬರ್ ಅಟ್ಯಾಕ್ ಇಂದ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ಸೈಬರ್ ಸೆಕ್ಯೂರಿಟಿ ಅಷ್ಟೇ. ನಿಮ್ಗೆ ಹೆಸರಲ್ಲೇ ಸಬ್ಜೆಕ್ಟ್ ಟಾಪಿಕ್ ಅಲ್ಲೇ ಇದೆ, ಇದರಿಂದ 4 ಕ್ವಶನ್ಸ್ ಕೊಡಬೇಕು, 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಬೇಸಿಕ್ ಫಂಕ್ಷನಾಲಿಟಿ ಆಫ್ ದ ನೆಟ್ವರ್ಕ್ ಡಿವೈಸ್ ಫೈರ್ವಾಲ್. ಫೈರ್ವಾಲ್ ಅನ್ನೋದು ಏನ್ ಮಾಡುತ್ತೆ? ಇನ್ಕಮಿಂಗ್ ಔಟ್ ಗೋಯಿಂಗ್ ನೆಟ್ವರ್ಕ್ಸ್ ನ ಮಾನಿಟರ್ ಮಾಡ್ತಾ ಇರುತ್ತೆ, ಅದೇ ಅದರ ಕೆಲಸ. ಸೊ ದಟ್ ಇಸ್ ವೈ ದೀಸ್ ಆರ್ ದ 4 ಕ್ವಶನ್ಸ್ ಆಫ್ ದ ಸೈಬರ್ ಸೆಕ್ಯೂರಿಟಿ. ಅಂಡ್ ಅಲ್ಗಾರಿಥಮ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ is called ಏನು? ಪ್ರೋಗ್ರಾಮ್. It's just straight away definition. Algorithm represented in the form of programming language, and that is program. Okay, and the dash symbol is used when the flowchart is starting or ending. Terminal box ಅಥವಾ rounded triangle, rounded rectangle, ಅದರಿಂದ ನಾವೇನ್ ಮಾಡ್ತೀವಿ? ಸ್ಟಾರ್ಟಿಂಗ್ ಎಂಡಿಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ಓಕೆ, ಓವಲ್ ಶೇಪ್ ಅಂತಾನು ಕರಿಬಹುದು ನಾವು, ಓವಲ್ ಶೇಪ್ ಅಂತ ಕರಿತೀವಿ, ಅಥವಾ ಟರ್ಮಿನಲ್ ಬಾಕ್ಸ್. ಓಕೆ, MIT ಆಪ್ ಇನ್ವೆಂಟರ್ ಅಲೋಸ್ ಯೂಸರ್ ಟು ಏನು? MIT ಆಪ್ ಇನ್ವೆಂಟರ್ ನೀವೇನ್ ಮಾಡಬಹುದು? ಆಪ್ಸ್ ಬಿಲ್ಡ್ ಮಾಡಬಹುದು, ಅಪ್ಲಿಕೇಶನ್ಸ್. ಆಪ್ಸ್ ಅಂದ್ರೆ ಏನು? ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡಬಹುದು. ಅದು ಆಡ್ ಸ್ಮಾರ್ಟ್ ಫೋನ್ಸ್ಗೆ ಬಿಲ್ಡ್ ಮಾಡಬಹುದು. ಅಂದ್ರೆ ನಥಿಂಗ್ ಬಟ್ ಏನು? ಆಂಡ್ರಾಯ್ಡ್ ಅಪ್ಲಿಕೇಶನ್, ಬಿಲ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್. ಮತ್ತೆ ನೀವು ನನಗೆ iOS ಅಪ್ಲಿಕೇಶನ್ ಹೆಂಗೆ ಅಂತ ಕೇಳಬೇಡ್ರಿ. ಓಕೆ, iOS ಅಪ್ಲಿಕೇಶನ್ ದೇರ್ ಆರ್ ಸಪರೇಟ್ ಸಾಫ್ಟ್ವೇರ್ಸ್. ಓಕೆ, ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕಲ್ಲ, ಕ್ರಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಡೆವಲಪ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಇಟ್ ಇಸ್ ಜಸ್ಟ್ ಟು ಬಿಲ್ಡ್ ಎನ್ ಆಂಡ್ರಾಯ್ಡ್ ಅಪ್ಲಿಕೇಶನ್. ವಾಟ್ ಈಸ್ ಅ ಫಂಕ್ಷನ್ ಆಫ್ ವೆನ್ ಗ್ರೀನ್ ಫ್ಲಾಗ್ ಇಸ್ ಕ್ಲಿಕ್ಡ್? ಅಂದ್ರೆ ಇವಾಗ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಗ್ರೀನ್ ಫ್ಲಾಗ್, ರೆಡ್ ಫ್ಲಾಗ್ ಅಂತ ಇರುತ್ತೆ. ಓಕೆ, ಗ್ರೀನ್ ಫ್ಲಾಗ್ ಅಂಡ್ ರೆಡ್ ಫ್ಲಾಗ್. ಇದು ಗ್ರೀನ್ ಅಂತ ಅನ್ಕೊಳ್ಳಿ, ಇದು ರೆಡ್ ಫ್ಲಾಗ್. ಗ್ರೀನ್ ಫ್ಲಾಗ್ ನಾವು ಏನಕ್ಕೆ ಟಿಕ್ ಮಾಡ್ತೀವಿ ಅಂದ್ರೆ ಎಲ್ಲ ಬರ್ದಾದ್ಮೇಲೆ ಚೆಕ್ಸ್ ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಏನು? ಪ್ರೋಗ್ರಾಮ್ ರನ್ ಆಗ್ಲಿ ಅಂತ. ರನ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಏನ್ ಬರ್ದಿರ್ತೀರಲ್ಲ, ಇದನ್ನ ಸ್ಕ್ರಿಪ್ಟ್ ಅಂತ ಕರಿತೀವಿ ಒಂದು ಪ್ರೋಗ್ರಾಮ್ ಅಲ್ಲಿ. ಸೊ ಈ ಪ್ರೋಗ್ರಾಮ್ ರನ್ ಆಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಗ್ರೀನ್ ಫ್ಲಾಗ್ ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಕಂಪೈಲ್ ಆಗಿ ರನ್ ಆಗುತ್ತೆ. ಸೊ ದಟ್ ಈಸ್ ವೈ ವಿ ಯೂಸ್ ಟು ರನ್ ದ ಸ್ಕ್ರಿಪ್ಟ್. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ HTML ಟ್ಯಾಗ್ಸ್ ಫಾರ್ ಸ್ಟಾರ್ಟಿಂಗ್ ಎ ವೆಬ್ ಪೇಜ್. ಏನದು ಸ್ಟಾರ್ಟಿಂಗ್ ಎ ವೆಬ್ ಪೇಜ್ ಅಂತಂದ್ರೆ? HTML ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ. ಫಸ್ಟ್ HTML ಇರಬೇಕು, ಅಂದ್ರೆ ಅಡ್ರೆಸ್, ದೆನ್ ಹೆಡ್, ಟೈಟಲ್ ಅಂಡ್ ದೆನ್ ದ ಬಾಡಿ. ಓಕೆ, ಯಾವುದೇ ಒಂದು ವೆಬ್ ಪೇಜ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ 4 ಇದೇ ಸೀಕ್ವೆನ್ಸ್ ಅಲ್ಲಿ ಇರಬೇಕು. ಫಸ್ಟ್ HTML, ಆದ್ಮೇಲೆ ಹೆಡ್, ಆದ್ಮೇಲೆ ಟೈಟಲ್ ಅಂಡ್ ದೆನ್ ಬಾಡಿ. ಓಕೆ, ವೆಬ್ ಸರ್ವರ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ವೆಬ್ ಸರ್ವರ್? ವೆಬ್ ಸರ್ವರ್ ಅಂದ್ರೆ ಏನಿಲ್ಲ, ಇದು ಒಂದು ಕಂಪ್ಯೂಟರ್ ಸಿಸ್ಟಮ್ ದಟ್ ಡೆಲಿವರ್ಸ್ ವೆಬ್ ಪೇಜಸ್ ಅಷ್ಟೇ. ನಾವು ಇವಾಗ ರಿಕ್ವೆಸ್ಟ್ ಕೊಡ್ತೀವಿ, ಐ ವಾಂಟ್ google.com ಅಂತ. google.com ಅಂತ ಏನ್ ಮಾಡುತ್ತೆ? ವೆಬ್ ಸರ್ವರ್ ಹೋಗುತ್ತೆ. ವೆಬ್ ಸರ್ವರ್ ಇಂದ ಏನ್ ಮಾಡ್ತಾರೆ? ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಐಡೆಂಟಿಫೈ ಮಾಡ್ಬಿಟ್ಟು ನಮಗೆ ವೆಬ್ ಪೇಜ್ ನ ಡಿಸ್ಪ್ಲೇ ಮಾಡುತ್ತೆ. ನಿಮ್ಗೆ ಯಾವ ವೆಬ್ ಪೇಜ್ ರಿಕ್ವೆಸ್ಟ್ ಮಾಡ್ತಾರೆ ಆ ವೆಬ್ ಪೇಜ್ ನಮಗೆ ಆ ವೆಬ್ ಸರ್ವರ್ ಇಂದ ಸಿಗುತ್ತೆ. ಓಕೆ, ಅಂಡ್ ಇಟ್ಸ್ ನಾಟ್ ಅಬೌಟ್ ಡೆಲಿವರಿ ಆಫ್ ದ ನ್ಯೂಸ್. ಡೆಲಿವರಿ ಆಫ್ ದ ನ್ಯೂಸ್ ಅಂದ್ರೆ ಇದು ಸರ್ಚ್ ಇಂಜಿನ್ ಕೆಲಸ. ಅಂಡ್ ಪ್ರೊವೈಡ್ ಆಪ್ಷನ್ಸ್ ಫಾರ್ ದೋಸ್ ಸೀಕಿಂಗ್ ರಿಯಲ್ ಟೈಮ್ ಡಿಸ್ಕಷನ್ಸ್ ಅಂದ್ರೆ ಇಟ್ ಈಸ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಫ್ರಮ್ ಪರ್ಟಿಕ್ಯುಲರ್ ಬ್ಲಾಕ್ಸ್ ಆರ್ ಪೇಜಸ್. ಅಂಡ್ ಪ್ರಿಂಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಇದು ಪ್ರಿಂಟ್ ಫಂಕ್ಷನ್, ಪ್ರಿಂಟ್ ಇನ ಫಂಕ್ಷನ್. ಇದು ಪ್ರಿಂಟ್ ಡಾಕ್ಯುಮೆಂಟ್ಸ್ ವೆಬ್ ಸರ್ವರ್ ಯಾವಾಗ ಮಾಡಲ್ಲ, ಅದು ಹಾಕಿದಾರೆ ಅಂದ್ರೆ ಅವ್ರ ಅಷ್ಟು ಡ್ರಾರ್ ಇರಲ್ಲ ಅಂತ ಅರ್ಥ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ ಟು ಸ್ಟೈಲ್ ದ ಅಪಿಯರೆನ್ಸ್ ಆಫ್ ವೆಬ್ ಪೇಜಸ್? ಸ್ಟೈಲ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? CSS. ಓಕೆ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್, ಇದೇ ನಾವು ಯೂಸ್ ಮಾಡೋದು. CSS ಯೂಸ್ ಮಾಡ್ತೀವಿ ಗೈಸ್. ಓಕೆ, HTML ಅಲ್ಲ, PHP ಅಲ್ಲ, ಜಾವಾಸ್ಕ್ರಿಪ್ಟ್ ಅಲ್ಲ, ವಿ ಯೂಸ್ CSS ಟು ಡಿಸೈನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವೆಬ್ ಬ್ರೌಸರ್? ವೆಬ್ ಬ್ರೌಸರ್ ಅಪ್ಲಿಕೇಶನ್ ಅಂದ್ರೆ ಯಾವ್ದು ಎಕ್ಸಾಂಪಲ್? ಫೈರ್ಫಾಕ್ಸ್. ಮಾಜಿಲ್ಲಾ ಫೈರ್ಫಾಕ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಮಾಜಿಲ್ಲಾ ಫೈರ್ಫಾಕ್ಸ್ ನಿಮಗೆ ಒಂದು ವೆಬ್ ಬ್ರೌಸರ್ ಆಗಿರುತ್ತೆ. ಇವೇ ಗೂಗಲ್ ಅಪಾಕಿಯಾ, ನಾವು ಗೂಗಲ್ ಅನ್ನೋದು ಒಂದು ನಿಮಗೆ ಸರ್ಚ್ ಇಂಜನ್ ಆಗಿರುತ್ತೆ. ಇದು ಓಪನ್ ಬ್ರೌಸರ್ಸ್ ಆಗಿರುತ್ತೆ, ಓಪನ್ ಪ್ಲಾಟ್ಫಾರ್ಮ್ ಬ್ರೌಸರ್ಸ್. ಅಪಾಕಿ ಅಂಡ್ MySQL ಅನ್ನೋದು ಇದೊಂದು ಕ್ಯೂರಿ ಲ್ಯಾಂಗ್ವೇಜ್, ಡಾಟಾಬೇಸ್. ಓಕೆ, ಫೈರ್ಫಾಕ್ಸ್ ಇಸ್ ದ ವೆಬ್ ಬ್ರೌಸರ್. ಇದೊಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುತ್ತೆ. ಅಪಾಕಿ ಅನ್ನೋದು ಇಟ್ಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಓಪನ್ ಸೋರ್ಸ್ ಅಂಡ್ ಫ್ರೀ ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್? ಯಾವುದು? ಟ್ರೆಲ್ಲೋ ಅನ್ನೋದು ಮಾತ್ರ ನಿಮಗೆ ಟ್ರೆಲ್ಲೋ, ವಿಂಡೋಸ್ ಅಂಡ್ ಲಿನಿಕ್ಸ್ ಇವು ಎರಡು ಏನು OS. ಟ್ರೆಲ್ಲೋ ಅನ್ನೋದು ಸಹ OS ಆಗಿರುತ್ತೆ. ಇವೆರಡೇನು ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾರೆ ಇದನ್ನ. ದೀಸ್ ಆರ್ ನಾಟ್ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್
ಸೊ ನಿಮಗೆ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಅಂತಂದ್ರೆ MS Excel. ದಿಸ್ ಇಸ್ ಅನ್ ಅಪ್ಲಿಕೇಶನ್. ಇದನ್ನ ನಾವು ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡೋದು. ಸೊ ದ ರೈಟ್ ಆನ್ಸರ್ ಈಸ್ MS Excel. ಓಕೆ, ರೈಟ್ ಆನ್ಸರ್ ಈಸ್ MS Excel. ERP package will handle dash business functionality or functionalities ಅಂದ್ರೆ ಮಲ್ಟಿಪಲ್ ಆರ್ ಆಲ್ ಅಂತ ಕರಿಬಹುದು. ಓಕೆ, ಎಲ್ಲಾ ಫಂಕ್ಷನಾಲಿಟೀಸ್ ಅದು ಫಿಲ್ ಮಾಡುತ್ತೆ. ಡ್ಯಾಶ್ is a visual diagram of a company that describes what employees do, whom to respond to. ಇದೊಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ ಗೈಸ್, ಅಂಡ್ ಹೌ ಡಿಸಿಷನ್ಸ್ ಆರ್ ಮೇಡ್ ಅಕ್ರಾಸ್ ದ ಬಿಸ್ನೆಸಸ್ ಅಂತಂದ್ರೆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ನಾವೇನ್ ನೋಡ್ತೀವಿ, ಮೇಲೆ CEO ಇರ್ತಾರೆ, CEO ನಿಂದ ಸಬ್ ಮ್ಯಾನೇಜರ್ಸ್ ಇರ್ತಾರೆ, ಆರ್ ಡಿವಿಷನಲ್ ಹೆಡ್ಸ್ ಇರ್ತಾರೆ, ಅವ್ರ ಕೆಳಗಡೆ ಯಾರ್ಯಾರು ಇರ್ತಾರೆ, ಇದೊಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲಾನು ಈ ತರ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಓಕೆ, ರಿಪೋರ್ಟಿಂಗ್ ಲೆವೆಲ್ಸ್ ಅವೆಲ್ಲಾನು ಇದರಲ್ಲಿ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೀವು ಒಂದು ಮೈಕ್ರೋಸಾಫ್ಟ್ ಟೀಮ್ಸ್ ಅದರಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಡ್ಯಾಶ್ ಇಸ್ ಅ ಮೆಥಡಾಲಜಿ ಯೂಸ್ಡ್ ಇನ್ ಸಿಸ್ಟಮ್ ಅನಾಲಿಸಿಸ್ ಟು ಐಡೆಂಟಿಫೈ, ಕ್ಲಾರಿಫೈ ಅಂಡ್ ಆರ್ಗನೈಸ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಅಂದ್ರೆ ದಿಸ್ ಇಸ್ ಯೂಸ್ ಕೇಸ್. ಓಕೆ, ಯೂಸ್ ಕೇಸ್ ಅಲ್ಲಿ ನಾವು ಇವು ಮೂರು ಸಹ ಯೂಸ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ IoT? IoT ಅಂದ್ರೆ ಯಾವ್ದು ಬರಲ್ಲ ಅಂದ್ರೆ ಸ್ಮಾರ್ಟ್ ಹೋಮ್ ಇಸ್ ಅನ್ IoT ಅಪ್ಲಿಕೇಶನ್, ಸ್ಮಾರ್ಟ್ ಸಿಟಿ ಇಸ್ ಅನ್ IoT ಅಪ್ಲಿಕೇಶನ್, ಸೆಲ್ಫ್ ಡ್ರಿವನ್ ಕಾರ್ಸ್ ಇಸ್ ಆಲ್ಸೋ ಅನ್ IoT. ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ರನ್ ಆಗೋದು. ಓನ್ಲಿ ವೆಬ್ ಬ್ರೌಸರ್ ಅನ್ನೋದು ಇದೊಂದು ಏನಾಗಿರುತ್ತೆ, ನಿಮಗೆ ವೆಬ್ ಬ್ರೌಸರ್ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿರುತ್ತೆ, ಫ್ರಮ್ ವೇರ್ ಯು ವಿಲ್ ಬ್ರೌಸ್ ದ ಥಿಂಗ್ಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಲೌಡ್ ಸರ್ವಿಸ್? ಕ್ಲೌಡ್ ಸರ್ವಿಸ್ ಅಂದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್, ಇದೊಂದು ಕ್ಲೌಡ್ ಸರ್ವಿಸ್. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಇದೊಂದು ಕ್ಲೌಡ್ ಸರ್ವಿಸ್. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಇದೊಂದು ಕ್ಲೌಡ್ ಸರ್ವಿಸ್. ಇದು VAAS ಅನ್ನೋದು ಇದು ನಾಟ್ ಎ ಕ್ಲೌಡ್ ಸರ್ವಿಸ್. ಸೊ ದಟ್ ಇಸ್ A is the right answer. How many types of services are offered by cloud computing to the users? Only more. Public, private and hybrid. Public, private and hybrid. Only 3 services. ಇನ್ನೊಂದು ಮರ್ಜ್ಡ್ ಅಂತ ಬರುತ್ತೆ, ಬಟ್ ದಟ್ ಇಸ್ ನಾಟ್ ರಿಲೇಟೆಡ್, ಬಿಟ್ಬಿಡಿ ಅದನ್ನ. ಕಾಂಬಿನೇಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಡಿಪ್ಲಾಯ್ಮೆಂಟ್ ಈಸ್ ಕಾಲ್ಡ್ ಏನು, ಹೈಬ್ರಿಡ್. ಓಕೆ, ನೌ ವಿ ಆರ್ ಎಂಟರಿಂಗ್ ಇಂಟು ಎಲೆಕ್ಟ್ರಿಕಲ್. ಎಲೆಕ್ಟ್ರಿಕಲ್ ನೋಡಿ ಗೈಸ್, ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಅಂದ್ರೆ ಏನು, ವ್ಯಾಟೇಜ್ ಆರ್ ವ್ಯಾಟ್ಸ್ ಅಂತ ಕರಿಬಹುದು. ವೋಲ್ಟ್ ಅನ್ನೋದು ವೋಲ್ಟೇಜ್ ಯೂನಿಟ್ ಆಗಿರುತ್ತೆ. ವ್ಯಾಟ್ ಅವರ್ ಅನ್ನೋದು ಎನರ್ಜಿ ಯೂನಿಟ್ ಆಗಿರುತ್ತೆ. ಆಂಪೇರ್ ಅವರ್ ಅನ್ನೋದು DC ಎನರ್ಜಿದು ಆಗಿರುತ್ತೆ. AC ಎನರ್ಜಿಗೆ ವ್ಯಾಟ್ ಅವರ್ ಅಂತ ಕರಿತೀವಿ, DC ಎನರ್ಜಿಗೆ ಏನಂತ ಕರಿತೀವಿ, ಆಂಪೇರ್ ಅವರ್ ಅಂತ ಕರಿತೀವಿ. ಓಕೆ, ಆರ್ ಬ್ಯಾಟ್ರಿದು ಯೂನಿಟ್ ಅಂತಾನು ಕರಿಬಹುದು. ಓಕೆ, ಇನ್ ಪೈಪ್ ಅರ್ಥಿಂಗ್ ದ ಡಯಾಮೀಟರ್ ಆಫ್ GI ಪೈಪ್ ಎಂಬೆಡೆಡ್ ಇನ್ ದ ಪಿಟ್ ಎಷ್ಟಿರುತ್ತೆ ಅಂದ್ರೆ 38 mm. ಇದು ನಾನು ನಿಮ್ಗೆ ಕ್ಲಾಸಲ್ಲಿ ಮಾಡಿಸಿದ್ದೆ ಗೈಸ್. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ನಾವು ಮಾಡಿಸಿರೋದೆಲ್ಲನೂ ಬಂದಿದೆ. ಸೊ ಐ ಹೋಪ್ ಯು ಗೈಸ್ ಹವ್ ಕ್ರ್ಯಾಕ್ಡ್ ಇಟ್ ವೆರಿ ಈಸಿಲಿ. GI ಪೈಪ್ ಅಂದ್ರೆ ಗ್ಯಾಲ್ವನೈಸ್ಡ್ ಐರನ್ ಪೈಪ್ ಅಂತ ಕರೀತಾರೆ, ಅದು 38 mm ಇರುತ್ತೆ. ಇದು ನೋಡಿ ಕ್ವಶನರಿ ಕೊಟ್ಟಿದ್ದಾರೆ, ಏನ್ ಕ್ವಶನರಿ ನೋಡೋಣ. ಇಫ್ ದ ರೆಸಿಸ್ಟರ್ ಆಫ್ 100 ohms is connected in series with a parallel combination of 200 ohms, ನಾನು ಹಾಕ್ತೀನಿ ಸರ್ಕ್ಯೂಟ್. ರೆಸಿಸ್ಟರ್ ಆಫ್ 100 ohms is connected in parallel with 200 ohms. 2 of 200 ohms, 200 ohms, 200 ohms. ಓಕೆ, ಈಗ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ, RT ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 100 ohms ಹಾಗೆ ಇರಲಿ, 200 ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 100 ಹಾಗೆ ಇಟ್ಕೊಳ್ಳಿ. 200 ಅಂತಂದ್ರೆ ನಾನು ಏನಂತಂದೆ, R/N ಯಾವಾಗ ಸೇಮ್ ಇರುತ್ತೆ ನೀವೇನ್ ಮಾಡಬೇಕು, R/N ಅಂದ್ರೆ R/2 ಅಂತ ಮಾಡಿದ್ರೆ ಎಷ್ಟು, R1 200. ಸೊ 200/2 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ, 2 is also an 100. 2 1 ಜಾ 200 ಜಾ, ಸೊ ಎಷ್ಟು ಬರುತ್ತೆ, 100 ಬರುತ್ತೆ. ಸೊ ಇದೊಂದು 100 ohms, ಇದೊಂದು 100 ohms. ಸೊ ಎರಡು ಪ್ಯಾರಲಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಅದೇ ಸೀರೀಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇವೆರಡು ಸೀರೀಸ್ ಮಾಡಿದ್ರೆ ಫಸ್ಟ್ ನಾವೇನ್ ಮಾಡಿದ್ವಿ, ಇದನ್ನ ಪ್ಯಾರಲಲ್ ಮಾಡಿದ್ವಿ, ಪ್ಯಾರಲಲ್ ನಿಂದ ಸೀರೀಸ್ ಕನೆಕ್ಟ್ ಮಾಡ್ಕೊಂಡ್ವಿ, ಆದ್ಮೇಲೆ ಸೀರೀಸ್ ಅಲ್ಲಿ ಟೋಟಲ್ ಮಾಡಿದ್ರೆ 100 + 100 is 200. ಸೊ ದಿಸ್ ಇಸ್ R1 ಅಂಡ್ ದಿಸ್ ಇಸ್ R2. ಎರಡನ್ನೇ ಆಡ್ ಮಾಡ್ಬೇಕಾಗುತ್ತೆ. ಸೊ 200 ohms ಆಗುತ್ತೆ. ಅಥವಾ ನಿಮ್ಗೆ ಇನ್ನೂ ಸಿಂಪಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈ ತರ ಇರೋ ಸರ್ಕ್ಯೂಟ್, ಇದು 200 ohms, ಇದು 200 ohms ಇದೆ. ಇವೆರಡನ್ನ ಪ್ಯಾರಲಲ್ ನಾನು ಫಸ್ಟ್ ಸಾಲ್ವ್ ಮಾಡಿದೆ. ಇದನ್ನ R1 ಅಂತ ತಗೊಳ್ಳಿ, ಇದನ್ನ R2 ಅಂತ ತಗೊಳ್ಳಿ. R1 R2 by R1 plus R2 ಅಂತಂದ್ರೆ ಎಷ್ಟಾಗುತ್ತೆ, 200 into 200 divided by 200 plus 200 ಎಷ್ಟು, 400 ಆಯ್ತು. 2 zeros cancel, 2 1 ಜಾ 2 2 ಜಾ 2 1 ಜಾ 2 1 ಜಾ. ಸೊ 100 ohms ಉಳಿತು. ಸೊ ಇದರಿಂದ 100 ohms ಉಳಿತು, ಇಲ್ಲಿ 100 ohms ಹಾಗೆ ಇದೆ. ಸೊ ಈಗ ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದು ಹಾಕಿದ್ರೆ ಏನಾಯ್ತು, ಇದು 100 ohms, ಇದು 100 ohms. ಸೊ ಇವೆರಡು ಸೀರೀಸ್ ಆಯ್ತು. ಸೊ ಇವೆರಡು ಸೀರೀಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು, 200 ohms ಆಗುತ್ತೆ. ಸೀರೀಸ್ ಅಲ್ಲಿ ಏನ್ ಮಾಡಬೇಕು, ಆ ಎರಡು ಆಡ್ ಮಾಡ್ಬೇಕು ನಾವು. ಓಕೆ, ದಟ್ ಇಸ್ ದ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಈಗ ಇಫ್ ಎ ರೆಸಿಸ್ಟರ್ ಆಫ್ 20 ohms, ಆರ್ ಬಂದ್ಬಿಟ್ಟು ಎಷ್ಟು, 20 ohms, is connected across the voltage source of 5 volts. ಓಕೆ, ವೋಲ್ಟೇಜ್ ಸೋರ್ಸ್ ಆಫ್ 5 volts ಕೊಟ್ಟಿದ್ದಾರೆ.
voltage source of 5 volts, then the current in the circuit is ಎಷ್ಟು current ಬಂದ್ಬಿಟ್ಟು ಎಷ್ಟು ಅಂತ ಕೇಳಿದ್ರೆ I is equals to question mark. So I is equals to V by R ಅಂತ ಮಾಡಿದ್ರೆ ಏನ್ ಬರುತ್ತೆ 5 volts by 20 ohms 5 ಅಂಚ ಇದು ಓಮ್ಸ್ ಲಾ ಪ್ರಕಾರ ನೀವು ಬರಿಬೇಕಿದ್ದು ಫಾರ್ಮುಲಾ. ಓಕೆ, V by R ಅಂತಂದ್ರೆ 5 1 5 4 20, so 1 by 4 ಅಂತಂದ್ರೆ ಎಷ್ಟು ಬರುತ್ತೆ 0.25 amperes is I. So option D is the right answer. ಪವರ್ ಫ್ಯಾಕ್ಟರ್ ಅಂದ್ರೆ ಏನು? ಪವರ್ ಫ್ಯಾಕ್ಟರ್ ಅಂತಂದ್ರೆ ನಾನು ಹೇಳಿದ್ದೆ 3 ಫಾರ್ಮುಲಾ ಬರುತ್ತೆ, R by Z, ಇನ್ನೊಂದು ಆಕ್ಟಿವ್ ಪವರ್ ಬೈ ಅಪರೆಂಟ್ ಪವರ್, ಆಕ್ಟಿವ್ ಪವರ್ ಬೈ ಅಪರೆಂಟ್ ಪವರ್. ಓಕೆ, ಸೊ ಇನ್ನೊಂದು ಕಾಸ್ ಫೈ. R by Z ಅಂತಂದ್ರೆ ಕೊಟ್ಟಿದೆ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಇನ್ ಎ 3 ಫೇಸ್ ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಇಸ್ 230 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಗ್ರಾಯ್ಸ್ ಈ ಕ್ವಶನ್ ಬಂದ್ಬಿಟ್ಟು ಆಕ್ಚುಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಹ ಬರ್ಬೋದು, ಬಟ್ ಆಸ್ ಪರ್ ದ ಕ್ಯಾಲ್ಕುಲೇಷನ್ ನೋಡಿದೆ ದ ರೈಟ್ ಆನ್ಸರ್ ಈಸ್ 398.37, ಬಟ್ ಐ ವಿಲ್ ಸಾಲ್ವ್ ಇಟ್. 3 ಫೇಸ್ ಸ್ಟಾರ್ ಕನೆಕ್ಟೆಡ್, ಫಸ್ಟ್ ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಹೇಗಿರುತ್ತೆ ಅದು ಗೊತ್ತಿರಬೇಕು ಯಾರಿಗಾದ್ರು. ಓಕೆ, ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಈ ತರ ಬರುತ್ತೆ. ಇದು ಆರ್ ವೈ ಬಿ ಫೇಸ್ ಅಂತ ಅಂದ್ರೆ ಇದು ನ್ಯೂಟ್ರಲ್, ದಿಸ್ ಈಸ್ ಕಾಲ್ಡ್ ನ್ಯೂಟ್ರಲ್. ಸೊ ಈಗ ಫೇಸ್ ಅಂತಂದ್ರೆ ಯಾವ್ದಾನ ಒಂದು ಫೇಸ್, ಆರ್ ಫೇಸ್, ವೈ ಫೇಸ್, ಬಿ ಫೇಸ್. ಫೇಸ್ ಟು ನ್ಯೂಟ್ರಲ್ ಬಂದ್ಬಿಟ್ಟು ಎಷ್ಟಿದೆ ಅಂತಿದ್ದಾರೆ 230 ವೋಲ್ಟ್ಸ್ ಇದೆ ಅಂತಿದೆ. ಓಕೆ, ಈಗ ಫೇಸ್ ಟು ಫೇಸ್ ಎಷ್ಟು ಅಂತ ಕೇಳ್ತೇನೆ. ಅಂದ್ರೆ ಫೇಸ್ ಟು ಫೇಸ್ ಅಂದ್ರೆ ವೈ ಫೇಸ್ ಇಂದ ಬಿ ಫೇಸ್. ಓಕೆ, ವೈ ಫೇಸ್ ಇಂದ ಬಿ ಫೇಸ್ಗೆ ವೋಲ್ಟೇಜ್ ಎಷ್ಟು, ವಿ ಲೈನ್ ವೋಲ್ಟೇಜ್ ಇಸ್ ಹೌ ಮಚ್, ಇದನ್ನ ನಾವು ಲೈನ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಈಗ ಫೇಸ್ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು 230 ವೋಲ್ಟ್ಸ್, ಲೈನ್ ವೋಲ್ಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಬೈ ಡಿಫಾಲ್ಟ್ ಆಗಿ ನೀವು ಒಂದು ಇಂಡಸ್ಟ್ರಿನಲ್ಲಿ ಲೈನ್ ವೋಲ್ಟೇಜ್ ನ ಡೈರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ಬಿಟ್ವೀನ್ ದ ಲೈನ್ಸ್ ನಿಮಗೆ 440 ವೋಲ್ಟ್ಸ್ ಬರುತ್ತೆ. ಸೊ ದ ರೈಟ್ ಆನ್ಸರ್ ಮೋಸ್ಟ್ ಆಫ್ ದಿ ಪೀಪಲ್ 440 ಹಾಕಿರ್ತಾರೆ, ಬಟ್ ಆಸ್ ಪರ್ ದ ಕ್ಯಾಲ್ಕುಲೇಷನ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಮಾಡಿದ್ರೆ ಓಕೆ ಲೈನ್ ವೋಲ್ಟೇಜ್ ಈಸ್ ಗಿವನ್ ಬೈ √3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್. ಸೊ √3 ಇಂಟು 230 ಅಂತ ಮಾಡಿದ್ರೆ ನಿಮ್ಗೆ ಏನಂತ ಬರುತ್ತೆ ಗೈಸ್, √3 ಇಂಟು 230 ಅಂತ ಮಾಡಿದೆ 398.37 ವೋಲ್ಟ್ಸ್ ಅಂತ ಬರುತ್ತೆ. ಓಕೆ, 0.37 ಅಂತ ಬರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಸ್ ಪರ್ ದ ಕ್ಯಾಲ್ಕುಲೇಷನ್ ಆಪ್ಷನ್ ಬಿ. ನೀವು ಕಣ್ಣು ಮುಚ್ಕೊಂಡು ಆನ್ಸರ್ ಹಾಕಿದ್ರೆ ಸಿಂಗಲ್ ಫೇಸ್ ಅಂದ್ರೆ 230, 3 ಫೇಸ್ ಅಂತ ಅಂದ್ರೆ 440 ಅಂತ ಹಾಕಿದ್ರೆ ಅವರು 3 ಫೇಸ್ ಅಂತ ಎಕ್ಸಾಕ್ಟ್ ಆಗಿ ಕೊಟ್ಟಿಲ್ಲ, ಫೇಸ್ ಟು ಫೇಸ್ ಅಂತ ಕೊಟ್ಟಿದ್ದಾರೆ, which means it is between the line voltages. So as per the star connected system, the right answer is 398.37. Okay, but now question ಮಾಡಬಹುದು, but it depends again. Okay, the time of an AC wave. Question framing correct ilri actually. The time period of an AC wave at a frequency of 50 hertz is how much? Okay, frequency ಎಷ್ಟು ಕೊಟ್ಟಿದ್ದಾರೆ 50 hertz ಕೊಟ್ಟಿದ್ದಾರೆ, ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಟಿ ಇಸ್ ಹೌ ಮಚ್, ಟಿ ಇಸ್ ಏನು ಇನ್ವರ್ಸ್ ಆಫ್ ಫ್ರೀಕ್ವೆನ್ಸಿ. ಇದು ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರ್ಸಿದ್ದೆ ಗಾಯ್ಸ್ ನಿಮಗೆ. ಎಷ್ಟು 1/50 ಅಂದ್ರೆ ಎಷ್ಟು ಬರುತ್ತೆ 0.02 ಅಂತ ಬರುತ್ತೆ, ನಥಿಂಗ್ ಬಟ್ ಎಷ್ಟು 20 milliseconds. 20 milliseconds is the right answer. The type of fuse used for domestic purpose ಏನು, ಕಿಟ್ ಕ್ಯಾಟ್ ಫ್ಯೂಸ್ ಆರ್ ರಿವೈರಬಲ್ ಫ್ಯೂಸ್. ಡೈರೆಕ್ಟ್ ಆಗಿ ಬರ್ಕೋಬೇಕು. MCCB ಅಂದ್ರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ELCB is used for detecting current leakage. ನೋಡಿ ಗೈಸ್, ಇದು ಒಂದು ಆಕ್ಚುಲಿ ಕ್ವಶನ್ ಅವರು ಕರೆಕ್ಟ್ ಆಗಿ ಫ್ರೇಮ್ ಮಾಡಿಲ್ಲ. ELCB ಅನ್ನೋದು 3 ಫೇಸ್ ಗೆ ಯೂಸ್ ಮಾಡ್ತೀವಿ. ಓಕೆ, 3 ಫೇಸ್ ವಿತ್ 1 ನ್ಯೂಟ್ರಲ್. ಏನಕ್ಕೆ ಲೀಕೇಜ್ ಕರೆಂಟ್ ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದು ನಾವು ಮನೆಯಲ್ಲಿ ಯೂಸ್ ಮಾಡಿದ್ರೆ 3 ಫೇಸಸ್ ಇರುತ್ತಾ, ಇಲ್ಲ 3 ಸಿಂಗಲ್ ಫೇಸ್ ಇರುತ್ತೆ. ಸೊ 3 ಫೇಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ವೆನ್ ದ ಲೋಡ್ ಎಕ್ಸೀಡ್ಸ್ 5 to 7 kilowatt. 5 kilowatt ಅಂತ ವಿಚ್ ಇಸ್ ಅಬೋವ್ 5 kVA and 7 kilowatt ಅಂತ ಏನು ಅಬೋವ್ 8 kVA. ಸೊ ಆಕ್ಚುಲಿ ಎರಡೂ ಸಹ ಆನ್ಸರ್ ಬರುತ್ತೆ. ಸೊ ಬಟ್ ಬೇಸಿಕಲಿ ದ ರೈಟ್ ಆನ್ಸರ್ ಈಸ್ ಬೋತ್ ಆಫ್ ದೆಮ್ ಬರುತ್ತೆ, ಬಟ್ ಐ ಹ್ಯಾವ್ ಟೇಕ್ ದ ಹೈಯರ್ ಒನ್. ಬಟ್ ಇಟ್ ಅಗೇನ್ ವಿ ನೀಡ್ ಟು ಚೆಕ್ ವಾಟ್ ಆಸ್ ದ ಕೀ ಆನ್ಸರ್ಸ್. ಇವಾಗ ಇದರಲ್ಲಿ ಮೀನಿಂಗ್ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗಬೇಕು. ಅಬೋವ್ 5 kVA ಅಂತಂದು ಅಬೋವ್ 8 kVA ಅಂತಂದು ದಿರ್ ಇಸ್ ನಥಿಂಗ್ ಬಿಗ್ ಡಿಫರೆನ್ಸ್. ಅಬೋವ್ 5 kVA ಅಂದ್ರೆ 8 ಬರಲ್ವಾ, ಬಂದೇ ಬರುತ್ತಾನೆ. ಅಂಡ್ ಅಬೋವ್ 8 kVA ಅಂತಂದ್ರೆ ಓಕೆ ದಟ್ ಹ್ಯಾಸ್ ಎ ಮೀನಿಂಗ್. ಬಿಲೋ 8 kVA ತನಕ ELCB ಯೂಸ್ ಮಾಡಕ್ ಬರಲ್ಲ ಅಂತ ಅರ್ಥ. ಬಟ್ ಅಬೋವ್ 5 kVA ಅಂತಂದ್ರೆ this actually suits. Okay, so my intuition says above 5 kVA will be the right answer, but actual ಆಗಿ ನೋಡ್ಕೊಂಡ್ರೆ both are the right answers. Okay, but let us see what the key answer says. So as per my calculation, the above 5 kVA should be the right answer guys. Okay, but ನಾನು ಟಿಕ್ ಮಾಡೋದ್ರಲ್ಲಿ above 8 kVA ಅಂತ ಹಾಕಿದ್ದೀನಿ in order to know that higher
ಹೈಯರ್ ರೇಟಿಂಗ್ ನ ಚೂಸ್ ಮಾಡಿರ್ತಾರಂತ ನನ್ನ ಅನಿಸಿಕೆ. ಓಕೆ, but let us see again. Okay, and a static machine which transfers electrical power from one circuit to another circuit without changing the frequency, ಅದನ್ನೇನಂತೀವಿ ಟ್ರಾನ್ಸ್ಫರ್ ಅಂತೀವಿ. ಟ್ರಾನ್ಸ್ಫರ್ ಡಿವೈಸ್ ಅಷ್ಟೇ. ಓಕೆ, ಆಲ್ಟರ್ನೇಟರ್ ಮಷಿ ಅದು ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್, ಇದು ಸಾರಿ ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಕನ್ವರ್ಟರ್ ಡಿವೈಸ್. ಅಂದ್ರೆ ಜನರೇಟರ್, ಎ ಸಿ ಜನರೇಟರ್ ಅಂತ ಕರಿತೀವಿ. ಇಂಡಕ್ಷನ್ ಮೋಟರ್ ಅಂಡ್ ಡಿ ಸಿ machines are again different. Okay, the initial type of connection of a motor winding when started with a star delta starter is what? ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇಂದ ನಾವು ಸ್ಟಾರ್ಟ್ ಮಾಡಿದಾಗ ಗೈಸ್ ನಮಗೆ ಮೋಟ್ರು ಸ್ಟಾರ್ ಕನೆಕ್ಷನ್ ಅಲ್ಲೇ ಇರುತ್ತೆ. ದ ಕಾಸ್ ಫಾರ್ ಎ 3-phase in a motor producing inadvertent ಮೆಕ್ಯಾನಿಕಲ್ ನಾಯ್ಸ್ ಯಾವಾಗ ಬರುತ್ತೆ? ಇಂಟರ್ಚೇಂಜ್ ಸಪ್ಲೈ ಟರ್ಮಿನಲ್ಸ್ ಮತ್ತೆ ಡೈರೆಕ್ಷನ್ ರಿವರ್ಸ್ ಆಗುತ್ತೆ ಅಷ್ಟೇ. ಏನು ಡೈರೆಕ್ಷನ್ ರಿವರ್ಸ್ ಆಗುತ್ತೆ, ಮೋಟರ್ ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಹೈ ಲೋಡ್ ಆನ್ ಮೋಟರ್ ಅದೇನಾಗುತ್ತೆ, ಓವರ್ ಲೋಡ್ ಆಗುತ್ತೆ, ಬಟ್ ಮೋಟರ್ ಟ್ರಿಪ್ ಆಗುತ್ತೆ ಅಷ್ಟೇ, ಸೌಂಡ್ ಬರಲ್ಲ. ಹೈ ವೋಲ್ಟೇಜ್ ಆನ್ ಮೋಟರ್ ವೈಂಡಿಂಗ್ ಇದ್ರೂ ಸಹ ಏನಾಗುತ್ತೆ, ವೋಲ್ಟೇಜ್ ಜಾಸ್ತಿ ಆಗುತ್ತೆ ಅಂಡ್ ಅಗೈನ್ ಇಟ್ ಟ್ರಿಪ್ಸ್, ಬಟ್ ಇಟ್ ವಿಲ್ ನಾಟ್ ಗಿವ್ ಎ ಮೆಕ್ಯಾನಿಕಲ್ ನಾಯ್ಸ್. ಮೆಕ್ಯಾನಿಕಲ್ ನಾಯ್ಸ್ ಯಾವಾಗ ಕೊಡುತ್ತೆ? ಇನ್ಕರೆಕ್ಟ್ ಕಪ್ಲಿಂಗ್ ಇದ್ದಾಗ. ಓಕೆ, ಮೆಕ್ಯಾನಿಕಲ್ ಕಪ್ಲಿಂಗ್ ಇನ್ಕರೆಕ್ಟ್ ಇದ್ದಾಗ ಟಕ್ 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 ಅಂತ ಸೌಂಡ್ ಬರುತ್ತೆ. ಸೆಲ್ ಇಸ್ ಅನ್ ಡ್ಯಾಶ್ ಡಿವೈಸ್. ಎಲೆಕ್ಟ್ರೋಮೆಕ್ಯಾನಿಕಲ್ ಅಲ್ಲ, ಮೆಕ್ಯಾನಿಕಲ್ ಏನ್ ಪಾರ್ಟ್ ಇರಲ್ಲ, ಮ್ಯಾಗ್ನೆಟಿಕ್ ಇರಲ್ಲ, ಡೈನಮಿಕ್ ಇಲ್ಲ, ಓನ್ಲಿ ಕೆಮಿಕಲ್, ಎಲೆಕ್ಟ್ರೋಕೆಮಿಕಲ್ ಡಿವೈಸ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬ್ಯಾಟರಿ ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಸ್ ಯಾವುದು? ಲಿಥಿಯಂ ಅಯಾನ್ ಬ್ಯಾಟರಿ. ಲೆಡ್ ಆಸಿಡ್ ಬ್ಯಾಟರೀಸ್ ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಎಲ್ಲ ನಮ್ಮ ನಾರ್ಮಲ್ ಟೂ ವೀಲರ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದ್ರೆ only for lighting heating ಯೂಸ್ ಮಾಡ್ತಾರೆ ಲೆಡ್ ಆಸಿಡ್ ಬ್ಯಾಟರೀಸ್. ಮನೆಯಲ್ಲಿ ಸಹ ಲೆಡ್ ಆಸಿಡ್ ಬ್ಯಾಟರೀಸ್. ಲಿಥಿಯಂ ಅಯಾನ್ ಬ್ಯಾಟರೀಸ್ ವಿ ಯೂಸ್ ಫಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಡಿಜಿಟಲ್ ಸಿಗ್ನಲ್ಸ್ ಅಂದ್ರೆ ಏನು? ಡಿಜಿಟಲ್ ಅಂತ ನಾನು ಆಲ್ರೆಡಿ ಹೇಳಿದೆ, ಡಿಸ್ಕ್ರೀಟ್ ಸಿಗ್ನಲ್ಸ್. ಸೊ ಡಿಸ್ಕ್ರೀಟ್ ಅನ್ನೋದಕ್ಕೆ ಇದ್ರೆ ಟಿಕ್ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಕಂಟಿನ್ಯೂಸ್ ವೇರಿಂಗ್ ಅಂದ್ರೆ ಇಟ್ಸ್ ಅನಲಾಗ್ ಸಿಗ್ನಲ್, ಇಟ್ಸ್ ಎ ಸಿ ಸಿಗ್ನಲ್ ಆರ್ ಅನಲಾಗ್ ಸಿಗ್ನಲ್. ವೇರಿಯಬಲ್ ವೋಲ್ಟೇಜ್ ಸಹ ಅನಲಾಗ್ ಸಿಗ್ನಲ್. ಇನ್ಫೈನೈಟ್ ರೆಸೊಲ್ಯೂಷನ್ ಅನ್ನೋದು ನಥಿಂಗ್. ಅಕಾರ್ಡಿಂಗ್ ಟು ದ ರೂಲ್ಸ್ ಅಂಡ್ ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ, ಎ ಪ್ಲಸ್ ಎ ಅಂದ್ರೆ ಏನು? ಎ ಪ್ಲಸ್ ಎ ಅಂದ್ರೆ ಏನೇ ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್, ಹೇಗೆ ಎ ಬರುತ್ತೆ ಅಂದ್ರೆ, ಏನ ನೀವು 1 ಅಂತ ತಗೊಂಡ್ರು 1+1 ಇಸ್ ಡಿಜಿಟಲ್ ಅಲ್ಲಿ 1, 0+0 ಅಂತ ತಗೊಂಡ್ರು ಸಹ 0ನೇ. ಅಂದ್ರೆ ಏನು? ಏನ ರೆಪ್ಲಿಕೇಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಎ ಇಸ್ ದ ರೈಟ್ ಆನ್ಸರ್. ಫೋಟೋ ಡಯೋಡ್ ಈಸ್ ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್? ಫೋಟೋ ಡಯೋಡ್ ಅಂದ್ರೆ ಏನು? ಫೋಟೋ ಅಂದ್ರೆ ಲೈಟ್, ಸೊ ಲೈಟ್ ಡಿಟೆಕ್ಷನ್ ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್. ಟೆಂಪರೇಚರ್ ಮೆಜರ್ಮೆಂಟ್ಗೆ ನಾವು ಆರ್ ಟಿ ಡಿ ಅವು ಯೂಸ್ ಮಾಡ್ತೀವಿ, ಇದರಲ್ಲಿ ಬರಲ್ಲ. ವೋಲ್ಟೇಜ್ ರೆಗ್ಯುಲೇಷನ್ಗೆ ಸ್ಟೆಬಿಲೈಸರ್ ಯೂಸ್ ಮಾಡ್ತೀವಿ, ಅಂದ್ರೆ ಝೀನರ್ ಡಯೋಡ್ ಯೂಸ್ ಮಾಡ್ತೀವಿ. ರೇಡಿಯೋ ಫ್ರೀಕ್ವೆನ್ಸಿ ಆಂಪ್ಲಿಫಿಕೇಶನ್ಗೆ ವಿ ಯೂಸ್ ಸಿಗ್ನಲಿಂಗ್ ಸರ್ಕ್ಯೂಟ್ಸ್ ಆರ್ ಸಿಗ್ನಲ್ ಆಂಪ್ಲಿಫೈಯರ್ಸ್ ಅಂತ. ಈಗ ನಿಮಗೆ ರೆಜಿಸ್ಟರ್ ಕಲರ್ ಕೋಡ್. ಇಫ್ ಎ ರೆಜಿಸ್ಟರ್ ಇಸ್ ಹ್ಯಾವಿಂಗ್ ಎ ಕಲರ್ ಬ್ಯಾಂಡ್ ಆಸ್ ಫಸ್ಟ್ ಬ್ಯಾಂಡ್ ಬ್ರೌನ್ ಇದೆ, ಸೆಕೆಂಡ್ ಬ್ಯಾಂಡ್ ಬ್ಲಾಕ್ ಇದೆ ಅಂಡ್ ಥರ್ಡ್ ಬ್ಯಾಂಡ್ ರೆಡ್ ಇದೆ, ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಎಷ್ಟು? ಬ್ರೌನ್ ಬಂದ್ಬಿಟ್ಟು ಬಿ ಬಿ ರಾಯ್ ಆಫ್ ಗ್ರೇಟ್ ಬಿಟನ್ ಆಫ್ ವೆರಿ ಗುಡ್ ವೈಫ್. ಯಾರ್ಯಾರು ನೆನಪಿದೆ? ಗ್ರೇಟ್ ಬಿಟನ್ ಆಫ್ ವೆರಿ ಗುಡ್ ವೈಫ್. ಸಾರಿ ಗೈಸ್, ವೆರಿ ಗುಡ್ ವೈಫ್. ಬಿ ಬಿ ರಾಯ್ ಅಂತಂದ್ರೆ ಫಸ್ಟ್ ಇದೇನು? ಬ್ಲಾಕ್. ಬ್ಲಾಕ್ ಈಸ್ 0. ಆದ್ಮೇಲೆ ಬ್ರೌನ್ ಇಸ್ 1 2 3 4 5 6 7 8 9. ಬ್ಲಾಕ್ ಬಂದ್ಬಿಟ್ಟು ಎಷ್ಟು? 0 ಇದೆ, ಸೊ ಬ್ಲಾಕ್ ಇಸ್ 0. ಬ್ರೌನ್ ಎಷ್ಟು? 1. ಸೊ ಫಸ್ಟ್ 2 ಬ್ಯಾಂಡ್ಸ್ ಏನ್ ಮಾಡ್ಬೇಕು ನಾವು? ಇದು 3 ಬ್ಯಾಂಡ್ ರೆಜಿಸ್ಟರ್. ಸೊ 3 ಬ್ಯಾಂಡ್ ರೆಜಿಸ್ಟರ್ ಎಲ್ಲ ಮೇಡಮ್ ಫಸ್ಟ್ 2 ವ್ಯಾಲ್ಯೂಸ್ ಹಾಗೆ ಬರ್ಕೋಬೇಕು, 1 and 0. ಥರ್ಡ್ ವ್ಯಾಲ್ಯೂ ಏನಾಗುತ್ತೆ? ಥರ್ಡ್ ಬ್ಯಾಂಡ್ ಈಸ್ ಎ ಮಲ್ಟಿಪ್ಲೇಯರ್ ಬ್ಯಾಂಡ್. ಸೊ ರೆಡ್ ಬಂದ್ಬಿಟ್ಟು ಯಾವ್ದಿದೆ? 2 ಇದೆ, ಸೊ 10⁻² ಅಂತ ಬರೀಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ? ಬ್ರೌನ್, ಬ್ಲಾಕ್ ಅಂಡ್ ರೆಡ್ ಅಂತ ಹಾಕಿದ್ರೆ 1 0 10⁻². ಅಂದ್ರೆ ಏನು? 1 0 0 0 ಅಂದ್ರೆ ಏನು? 1 ಕಿಲೋ ಓಮ್ಸ್. ಸೊ ಇಸ್ ದ ರೈಟ್ ಆನ್ಸರ್. ದ ಬೈನರಿ ಇಕ್ವಲೆಂಟ್ ಆಫ್ ಡೆಸಿಮಲ್ ನಂಬರ್ ಎಷ್ಟು? 9 ಅಂತಿದ್ರೆ ನಿಮಗೆ ಡೈರೆಕ್ಟ್ ಆಗಿ 1001 ಅಂತ ಬರೀಬೇಕು ಅಷ್ಟೇ ಗೈಸ್, ಸಿಂಪಲ್. ಇದನ್ನ ನಾನು ಹೇಗೆ ಬರೀಬೇಕಂತ ಹೇಳ್ಕೊಟ್ಟಿದ್ದೆ ನಿಮಗೆ. 8421 ಕೋಡ್ ಯೂಸ್ ಮಾಡಿದೆ, 1001 ಅಂತ ರೈಟ್ ಆನ್ಸರ್. ಓಕೆ, ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೈಸ್ ವೆರಿ ಈಸಿಯೆಸ್ಟ್ ಪೇಪರ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಬಟ್ ಸ್ವಲ್ಪ ಟ್ರಿಕ್ಕಿ ಇದೆ. ಇಟ್ಸ್ ಓಕೆ, ಗೈಸ್ ಶುಡ್ ವೆಲ್ ಥರೋ ಆಗಿ ನಾನು ಹೇಳಿರೋ ಅರ್ಥ ಮಾಡ್ಕೊಂಡಿದ್ರೆ, ನಾನು ಕ್ಲಾಸಲ್ಲಿ ಮಾಡಿಸಿರೋ ನಾನು ನೀವು ಗಮನವಿಟ್ಟು ಕೇಳಿದ್ರೆ, ಯು ಡೆಫಿನೆಟ್ಲಿ ಮೈಟ್ ಹ್ಯಾವ್ ಕ್ರ್ಯಾಕ್ಡ್ ದ ಎಕ್ಸಾಮಿನೇಷನ್ ವೆರಿ ಈಸಿಲಿ. ಓಕೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ ಏನು? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಇದೊಂದು ಸ್ಕಿಲ್ ಸೆಟ್, ಇದೊಂದು ನಾಲೆಡ್ಜ್. ರಿಸೋರ್ಸಸ್ ಅಲ್ಲ, ಹ್ಯೂಮನ್ ಅಲ್ಲ. ಸೊ ಇದು ಯಾವುದು ಬರಲ್ಲ. ನೋ ರಿಸೋರ್ಸಸ್ ಅಟ್ ಆಲ್ ಅನ್ನೋದು ಇಸ್ ದ ರೈಟ್ ಆನ್ಸರ್. ದ ಕನ್ಸಲ್ಟೆಂಟ್ ಹೂ ಈಸ್ ಅಪಾಯಿಂಟೆಡ್ ಟು ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ವರ್ಕ್ ಈಸ್ ಯಾರು? ಇದು ನಮಗೆ ಇನ್ಹೌಸ್ ಕನ್ಸಲ್ಟೆಂಟ್ ಅಂತ ಅಂದ್ರೆ, ಒಳಗಡೆನೆ ಒಬ್ಬ ಕನ್ಸಲ್ಟೆಂಟ್ ಇರ್ತಾರೆ ಪ್ರಾಜೆಕ್ಟ್ ಒಳಗಡೆ.
ಕನ್ಸಲ್ಟೆಂಟ್ ಅಂದ್ರೆ ಯೂಶಲಿ ಒಬ್ರು ಔಟ್ ಹೌಸ್ ಕನ್ಸಲ್ಟೆಂಟ್ ಅಂದ್ರೆ ಹೊರಗಡೆನೂ ಇರ್ಬೋದು, ಇನ್ ಹೌಸ್ ಕನ್ಸಲ್ಟೆಂಟ್ ಸಹ ಇರ್ಬೋದು. ನಾವು ಮ್ಯಾಕ್ಸಿಮಮ್ ಆಗಿ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಅಂದ್ರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ಎರಡು ರಕ ಕನ್ಸಲ್ಟೆಂಟ್ಸ್ ಬರ್ತಾರೆ. ಒಂದು ಇನ್ ಹೌಸ್ ಕನ್ಸಲ್ಟೆಂಟ್ ಅಂಡ್ ಔಟ್ ಹೌಸ್ ಕನ್ಸಲ್ಟೆಂಟ್ಸ್. ಔಟ್ ಹೌಸ್ ಕನ್ಸಲ್ಟೆಂಟ್ಸ್ ನಾವು ಬರೀ ಕನ್ಸಲ್ಟೆಂಟ್ ಅಂತ ಕರಿತೀವಿ. ದೇರ್ ಇಸ್ ನೋ ನೇಮ್ ಲೈಕ್ ಔಟ್ ಹೌಸ್ ಅಂತ ಇಲ್ಲ. ಸೊ ದಿಸ್ ರಾಂಗ್ ಆನ್ಸರ್. ಕಾಂಪೌಂಡ್ ಹೌಸ್ ಅನ್ನೋದು ಬರಲ್ಲ. ಬ್ರಿಡ್ಜ್ ಕನ್ಸಲ್ಟೆಂಟ್ ಅನ್ನೋದು ವರ್ಡಿಂಗ್, ಇವರು ಬ್ರಿಡ್ಜ್ ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ಸ್ಗೆ ಬ್ರಿಡ್ಜ್ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಅ ರೈಟ್ ಆನ್ಸರ್. ಕನ್ಸಲ್ಟೆಂಟ್ ಅಂದ್ರೆ ಯೂಶಲಿ ದೇ ಗಿವ್ ಅವರ್ ವರ್ಕ್. ಇವಾಗ ನೀವು ಮನೆ ಕಟ್ಟಬೇಕಂತಂದ್ರೆ ಮನೆ ಕಟ್ಟಕ್ಕೆ ಏನ್ ಮಾಡ್ತೀರಿ, ಹೋಗಿ ಡಿಸೈನ್ ಹಾಕ್ಸ್ಕೊಂಡ್ಬರ್ತೀರಿ, ಒಂದು ಡಿಸೈನರ್ ಕೊಡ್ತೀರಾ, ಅವ್ರು ಕನ್ಸಲ್ಟೆಂಟ್ ತರ ವರ್ಕ್ ಆಗ್ತಾರೆ. ಅದು ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ನಾವು ಅವ್ರಿಗೆ ಕನ್ಸಲ್ಟ್ ಮಾಡ್ದಂಗೆ. ಓಕೆ, ದ ಕಸ್ಟಮರ್ ಇಸ್ ಕನ್ಸಲ್ಟಿಂಗ್ ಸಮ್ ಒನ್ ಹೂ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್ ಟು ಡೂ ದ ಜಾಬ್. ಅವ್ರನ್ನ ನಾವು ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ದೇ ಆರ್ ದ ಎಕ್ಸ್ಪರ್ಟ್ಸ್. ಓಕೆ, ದೇ ಆರ್ ಕಾಲ್ಡ್ ದ ಎಕ್ಸ್ಪರ್ಟ್ಸ್. ದ ಟೈಪ್ ಆಫ್ ಪ್ರಾಜೆಕ್ಟ್ ವಿಚ್ ರಿಕ್ವೈರ್ಸ್ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್. ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಯಾವ್ದಕ್ಕೆ ಬೇಕು? ಒಂದು ನಾರ್ಮಲ್ ಪ್ರಾಜೆಕ್ಟ್ಗೆ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾಗುತ್ತೆ. ಪ್ರಾಜೆಕ್ಟ್ಸ್ ಲೈಕ್ ಬಿಲ್ಡಿಂಗ್ ಎ ಹಾಸ್ಪಿಟಲ್ ಇರ್ಬೋದು, ಪಾರ್ಕ್ ಇರ್ಬೋದು, ಪ್ಲೇ ಗ್ರೌಂಡ್ ಇರ್ಬೋದು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಹೈವೇ ಕನ್ಸ್ಟ್ರಕ್ಷನ್, ಇವೆಲ್ಲ ಏನು ಸೋಷಿಯಲ್ ನೀಡ್ಸ್, ಒಂದು ಜನ ಪಬ್ಲಿಕ್ಗೆ ಯೂಸ್ ಮಾಡೋ ಅಂತ ಥಿಂಗ್ಸ್. ಕಸ್ಟಮರ್ ನೀಡ್ ಅಂತಂದ್ರೆ ಅವರು ನನಗೆ ಬಿಲ್ಡಿಂಗ್ ಕಟ್ಕೊಡು ಅಂತ ಕೇಳ್ತಾನೆ, ಹಾಸ್ಪಿಟಲ್ ಕಟ್ಕೊಡು ಅಂತ ಕೇಳಲ್ಲ. ಓಕೆ, ಬಟ್ ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು ಇದು ಸೋಷಿಯಲ್ ವರ್ಕ್ ಅಲ್ಲಿ ಬರುತ್ತೆ. ಯಾವುದು ಹಾಸ್ಪಿಟಲ್ ಅನ್ನೋದು ಒಂದು ಸೋಷಿಯಲ್ ವರ್ಕ್ ಅಲ್ಲಿ ಬರುತ್ತೆ, ಅದು ಬಿಲ್ಡಿಂಗ್ ಬಟ್ ಸೋಷಿಯಲ್ ವರ್ಕ್ ಅಲ್ಲಿ ಬರುತ್ತೆ. ಪಾರ್ಕ್ ಅನ್ನೋದು ಒಂದು ಪಬ್ಲಿಕ್ ಯೂಸ್ ಮಾಡೋದಂಥದ್ದು, ಪ್ಲೇ ಗ್ರೌಂಡ್ ಅನ್ನೋದು ಪಬ್ಲಿಕ್ ಅವರು ಯೂಸ್ ಮಾಡೋದು. ಸೊ ಹಾಗಾಗಿ ಇದೆಲ್ಲ ಒಂದು ಸೋಷಿಯಲ್ ನೀಡ್ಸ್ ಆಗಿರುತ್ತೆ. ಮಾರ್ಕೆಟ್ ನೀಡ್ಸ್ ಅಂತಂದ್ರೆ ದಿಸ್ ಆರ್ ಲೈಕ್ ಒಂದು ಟೆಕ್ನಾಲಜಿ ಬೇಸ್ಡ್, ಒಂದು ಜನರೇಷನ್ ಪವರ್ ಪ್ಲಾಂಟ್ ಹಾಕಿ ಅಥವಾ ಬೇರೆ ಏನಾದರೂ ಹಾಕಿ, ನನಗೂ ಈ ಪ್ರಾಜೆಕ್ಟ್ ನನಗೆ ಪ್ಲಾಂಟ್ ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬೇಕು, ಒಂದು ಲೈಫ್ ಸೈನ್ಸ್ ವರ್ಟಿಕಲ್ ಬೇಕು. ಸೊ ಈ ತರ ಕೇಳೋದು ಒಂದು ಮಾರ್ಕೆಟ್ ನೀಡ್ಸ್. ಎಕಲಾಜಿಕಲ್ ನೀಡ್ಸ್ ಅಂತಂದ್ರೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ನಾವೇನಾದ್ರೂ ಕಟ್ಟಿದ್ರೆ ಅದು ಎಕಲಾಜಿಕಲ್ ನೀಡ್ಸ್. ಅಂದ್ರೆ ಅನಿಮಲ್ಸ್ಗಾಗಿ ಒಂದು ಪಾರ್ಕ್ ನ ಬಿಲ್ಡ್ ಮಾಡೋದು, ನೇಷನಲ್ ಪಾರ್ಕ್ಸ್. ನೇಷನಲ್ ಪಾರ್ಕ್ಸ್ ಅಂದ್ರೆ ಯಾವುದು, ವೈಲ್ಡ್ ಲೈಫ್ ಸ್ಯಾಂಚುರಿ ಪಾರ್ಕ್ಸ್, ಈ ತರ ಏನಾರು ಮಾಡಿದ್ರೆ ದಿಸ್ ಕಮ್ಸ್ ಅಂಡರ್ ದ ಎಕಲಾಜಿಕಲ್ ನೀಡ್ಸ್. ಆರ್ ಫಾರೆಸ್ಟ್ ಡೆವಲಪ್ಮೆಂಟ್ಸ್ ಏನಾರು ಮಾಡ್ತೀವಿ, ಸೊ ಆ ತರ ಥಿಂಗ್ಸ್ ವಿಲ್ ಕಮ್ಸ್ ಅಂಡರ್ ದ ಎಕಲಾಜಿಕಲ್. ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ WBS ಅಂದ್ರೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಇಟ್ಸ್ ಜಸ್ಟ್ ಎ ಫುಲ್ ಫಾರ್ಮ್. ದ ಫಸ್ಟ್ ಸ್ಟೆಪ್ ಇನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, ಇದನ್ನ ನಾವು PEP ಅಂತಾನು ಕರಿತೀವಿ ಗೈಸ್, ನೆನ್ಪಿಟ್ಕೊಳ್ಳಿ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದೇನು, ಒಂದು ಪ್ರೊಸೀಜರ್ ಪ್ಲಾನ್ ಅಂತ ಕರಿತೀವಿ, ಆರ್ಗನೈಸೇಷನ್ ಪ್ಲಾನ್ ಅಲ್ಲ, ಕಾಂಟ್ರಾಕ್ಟ್ ಪ್ಲಾನ್ ಅಲ್ಲ. ಯೂಶುವಲ್ ಆಗಿ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಸ್ಟೆಪ್ ನಾವು ಏನ್ ಮಾಡ್ತೀವಿ, ಆಬ್ಜೆಕ್ಟಿವ್ಸ್ ನ ಡಿಫೈನ್ ಮಾಡ್ತೀವಿ. ಆಬ್ಜೆಕ್ಟಿವ್ಸ್ ಅಂಡ್ ಗೋಲ್ಸ್ ನಾನು ಡಿಫೈನ್ ಮಾಡ್ತೀವಿ. ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್. ಆಬ್ಜೆಕ್ಟಿವ್ಸ್ ಅಂಡ್ ಗೋಲ್ಸ್ ಬರೋದು ಯಾವುದು, ಪ್ಲಾನ್ ಅಲ್ಲಿ. ಓಕೆ, ದ ಟೀಮ್ ವಿಚ್ ಗಿವ್ಸ್ ದ ಐಡಿಯಾ ಟು ಸ್ಟಾರ್ಟ್ ಎ ಪ್ರಾಜೆಕ್ಟ್, ಅವ್ರದ್ದು ಏನಂತ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಐಡಿಯಾನ ಪ್ರಪೋಸ್ ಮಾಡ್ತಾರೆ. PEP ನಲ್ಲಿ ಲೆಟರ್ ಇ ಸ್ಟ್ಯಾಂಡ್ಸ್ ಫಾರ್ ಏನು, ಎಸ್ಟ್ ಎಕ್ಸಿಕ್ಯೂಷನ್, ಅಷ್ಟೇ ಸಿಂಪಲ್. ಓಕೆ, ಲೆಟರ್ ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸಿಕ್ಯೂಷನ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಮೋರ್ ಟೈಮ್ ಈಸ್ ರಿಕ್ವೈರ್ಡ್ ಫಾರ್ ಏನಕ್ಕೆ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಜಾಸ್ತಿ ಟೈಮ್ ಯಾವ್ದಕ್ಕೆ ಬೇಕಾಗುತ್ತೆ, ಯಾವುದೇ ಆಗಲಿ ಎಕ್ಸಿಕ್ಯೂಷನ್ಗೆ ಬೇಕಾಗುತ್ತೆ. ಎಕ್ಸಿಕ್ಯೂಷನ್ಗೆ ನಾವು ಪ್ಲಾನಿಂಗು ಕ್ಲೋಜರ್ ಇವೆಲ್ಲ ತುಂಬಾ ಬೇಗ ಮುಗಿಸ್ತೀವಿ. ಕ್ಲೋಜರು ಬೇಗ ಮಾಡ್ಬೋದು, ಪ್ಲಾನಿಂಗು ಸಹ ಬೇಗ ಮಾಡ್ಬೋದು, ಇನಿಷಿಯೇಷನ್ ಸಹ ಬೇಗ, ಉದ್ಘಾಟನೆ ಸಹ ಬೇಗ ಮಾಡ್ಬೋದು, ಪ್ಲಾನಿಂಗ್ ಸಹ ಬೇಗ ಮಾಡ್ಬೋದು. ಬಟ್ ಎಕ್ಸಿಕ್ಯೂಷನ್ ಅನ್ನೋದು ಇಟ್ ಟೇಕ್ಸ್ ಸೆವರಲ್ ಮಂತ್ಸ್ ಅಂಡ್ ಇಯರ್ಸ್ ಟುಗೆದರ್. ಬಿಲ್ಡಿಂಗ್ ಕಟ್ಟಕ್ಕೆ ಡಿಸೈನ್ ಬೇಕು ಅಂತಂದ್ರೆ ಒಂದ್ ದಿನದಲ್ಲಿ ಕುತ್ಕೊಂಡು ಡಿಸೈನ್ ಆಗ್ಬೋದು, ಬಡ್ಜೆಟ್ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಕೋಬಹುದು. ಓಕೆ, ಉದ್ಘಾಟನೆ ಅಂದ್ರೆ ಇನಾಗ್ರೇಷನ್ ಬೇಗ ಮಾಡೋದು, ಬಟ್ ಎಕ್ಸಿಕ್ಯೂಟ್ ಮಾಡಕ್ಕೆ ಮಿನಿಮಮ್ 6 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ. ಸೊ ದಟ್ ಇಸ್ ವೈ ಇಟ್ ಟೇಕ್ಸ್ ಮೋರ್ ಟೈಮ್. ಇನೋವೇಷನ್ ಇಸ್ ದ ಹಾಲ್ ಮಾರ್ಕ್ ಆಫ್ ಎವ್ರಿ ಪ್ರಾಜೆಕ್ಟ್. ಇಯರ್ ಇನೋವೇಷನ್ ಅಂತಂದ್ರೆ ಅದೊಂದು ಇನೋವೇಷನ್ ಅಂದ್ರೆ ಎಲ್ಲೇ ಆಗ್ಲಿ ನ್ಯೂ ಐಡಿಯಾಸ್ ಅಂತ ಕರಿತೀವಿ ಗೈಸ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಇಂಡಿಕೇಟ್ಸ್ ಏನು, ಯಾವುದೇ ಒಂದು ಕರ್ವ್ ಅಲ್ಲಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ಇದೆ ಅಂದ್ರೆ ಅಲ್ಲಿ ಗ್ರೋತ್, ಮೆಚುರಿಟಿ ಅಂಡ್ ಡಿಕ್ಲೈನ್ ನ ಇಂಡಿಕೇಟ್ ಮಾಡುತ್ತೆ. ವರ್ಕ್ ಪ್ಯಾಕೇಜಸ್ ಅಂತಂದ್ರೆ ಅಲ್ಲ. ವರ್ಕ್ ಪ್ಯಾಕೇಜಸ್ ಅಂದ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಟರ್ನ್ ಕಿ ಪ್ರಾಜೆಕ್ಟ್ಸ್ ತರ, ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇದೆ, MEP ಇದೆ ಅಂತ ಹೇಳ್ತಾರಲ್ಲ. MEP ಅಂದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಅಂತ ಕರಿತಾರೆ. ಇವೆಲ್ಲ ಪ್ಯಾಕೇಜಸ್ ಅಂತ ಕರಿತೀವಿ, ELV ಪ್ಯಾಕೇಜಸ್, ಇವೆಲ್ಲ ಪ್ಯಾಕೇಜಸ್. ಸೊ ದೀಸ್ ಆರ್ ವರ್ಕ್ ಪ್ಯಾಕೇಜಸ್. ನಂಬರ್ ಆಫ್ ವರ್ಕರ್ಸ್ ಇನ್ ದ ಪ್ರಾಜೆಕ್ಟ್ ಅಂದ್ರೆ ಅದು ಪ್ಯಾಕೇಜ್ ಅಲ್ಲೇ ಬರುತ್ತೆ. ಓಕೆ, ಗ್ರೋತ್, ಮೆಚುರಿಟಿ ಅಂಡ್ ಡಿಕ್ಲೈನ್ ನಾವು ನೋಡ್ತೀವಿ ಅಂದ್ರೆ ಅದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ ಕರಿತೀವಿ ಗಾಯ್ಸ್. ಓಕೆ, ಪ್ರಾಜೆಕ್ಟ್ ಮ್ಯಾನುವಲ್ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಡಾಕ್ಯುಮೆಂಟೇಶನ್ ಪಾರ್ಟ್. ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೇಕಿಂಗ್ ಆಕ್ಷನ್ಸ್ ಟು ಮೆಜರ್ ದ ಕ್ವಾಲಿಟಿ ಅಕ್ಯುರೇಟ್ಲಿ ಇಸ್ ದ ಫಂಕ್ಷನ್ ಆಫ್ ಯಾವುದು, ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಕ್ವಾಲಿಟಿ ನೋಡ್ತೀವಿ ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಕಾಸ್ಟ್ ಬಗ್ಗೆ ನೋಡ್ತೀವಿ ಅಂದ್ರೆ ಕಾಸ್ಟ್ ಮ್ಯಾನೇಜ್ಮೆಂಟ್, ರಿವ್ಯೂ ಮಾಡ್ತೀವಿ ಅಂದ್ರೆ ಅದು ರಿವ್ಯೂ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದೇನು, ಆ ಪ್ರಾಜೆಕ್ಟ್ ಅಲ್ಲಿ ಬರುವಂತಹ ರಿಸ್ಕ್ ನ ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಕಮ್ಸ್ ಅಂಡರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಒಂದು ಕ್ವಾಲಿಟಿ ಬಗ್ಗೆ ಡಿಸಿಷನ್ಸ್ ಮಾಡ್ತೀವಿ ಅಂದ್ರೆ ಇಟ್ ಹ್ಯಾಸ್ ಟು ಕಮ್ ಅಂಡರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಪ್ಲಾನಿಂಗ್ ಮೆಥಡಾಲಜೀಸ್ ಇನ್ವಾಲ್ವ್ ಏನು, ಒಂದು ಪ್ಲಾನಿಂಗ್ ಬೈ ಇನ್ಸೆಂಟಿವ್ ಅಂಡ್ ಡೈರೆಕ್ಷನ್. ಒಂದು ಮೆಥಡಾಲಜಿ ಇರಬೇಕು ಅಂತಂದ್ರೆ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ನಿಮ್ಗೊಂದು ಇನ್ಸೆಂಟಿವ್ ಅಂಡ್ ಡೈರೆಕ್ಷನ್ ಇರಲೇಬೇಕು ಗಾಯ್ಸ್. ಓಕೆ, ಇನ್ಸೆಂಟಿವ್ ಅಂಡ್ ಡೈರೆಕ್ಷನ್ ಈಸ್ ಮ್ಯಾಂಡೇಟರಿ.
Identify the incorrect statement below. Okay. Identify the incorrect statement below. ಯಾವುದು incorrect statement? incorrect statement ಅಂದ್ರೆ ಯಾವುದು ಅಂತ ಕೇಳ್ತಿದ್ದಾರೆ. Project objective should be specific. ಇದು correct statement. Incorrect ಅಲ್ಲ. Project objective should be realistic. ಇದು correct statement. And project objective should be measurable. ಇದು ಸಹ corrective statement. But incorrect statement is not be ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಶುಡ್ ನಾಟ್ ಬಿ ಫೇಮ್ಡ್ ಟೈಮ್ಲಿ ಅಂತಾರೆ. ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು ಆಬ್ಜೆಕ್ಟಿವ್ ಅನ್ನೋದು ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ದಿಸ್ ಈಸ್ ಆಕ್ಚುಲಿ ದ ರಾಂಗ್ ಆನ್ಸರ್. ಸೊ ಇದೇ ನಿಮ್ಮ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ವಿಚ್ ಈಸ್ ಇನ್ಕರೆಕ್ಟ್ ಅಂತಂದ್ರೆ ಐಡೆಂಟಿಫೈ ದ ಇನ್ಕರೆಕ್ಟ್ ಅಂದ್ರೆ ದಿಸ್ ಈಸ್ ಇನ್ಕರೆಕ್ಟ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಇನ್ಕರೆಕ್ಟ್. WBS, PEP, PPM ಎಲ್ಲ ಟೂಲ್ಸ್ ಯಾವ್ದ್ರಲ್ಲಿ ಬರುತ್ತೆ? ಒಂದು ಪ್ಲಾನ್ ಅಲ್ಲೇ ಬರುತ್ತೆ. ಓಕೆ, ಪ್ರಾಜೆಕ್ಟ್ ಪ್ಲಾನ್ ಅಲ್ಲೇ ಬರುತ್ತೆ. ಅರ್ಲಿಯೆಸ್ಟ್ ಮೆಥಡ್ ಯೂಸ್ಡ್ ಫಾರ್ ಪ್ಲಾನಿಂಗ್ ಆಫ್ ಎ ಪ್ರಾಜೆಕ್ಟ್ ವಾಸ್ ಯಾವುದು? ಬಾರ್ ಚಾರ್ಟ್. ಎಕ್ಸ್ಪೆನ್ಷನ್ ಆಫ್ ಪರ್ಟ್ ಅಂದ್ರೆ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಗೈಸ್. ಪ್ರೋಗ್ರಾಮ್ ಎವಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. ಫಾರ್ ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ ಡ್ಯಾಶ್ ಟೂಲ್ ಈಸ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್. ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ ಪ್ರೊಡಕ್ಷನ್ ಪ್ಲಾನಿಂಗ್ಗೆ ಮತ್ತೆ ಶೆಡ್ಯೂಲಿಂಗ್ಗೆ ಅಂತಂದ್ರೆ ಬೋತ್ CPM ಮತ್ತೆ ಪರ್ಟ್ ಎರಡೂ ಯೂಸ್ ಮಾಡ್ತೀವಿ ಗೈಸ್. ಓಕೆ, ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ಎ ಪ್ರಾಜೆಕ್ಟ್ ರಿವ್ಯೂ ಯಾವುದು? ಪರ್ಪಸ್ ಆಫ್ ಕಂಡಕ್ಟಿಂಗ್ ಎ ಪ್ರಾಜೆಕ್ಟ್ ರಿವ್ಯೂ ಏನಕ್ಕೆ ಅಂತಂದ್ರೆ ಅಸೆಸ್ ಮಾಡೋದಕ್ಕೆ. ಒಂದು ಪ್ರಾಜೆಕ್ಟ್ ಅಲ್ಲಿ ಏನೇನು ಮಿಟಿಗೇಷನ್ಸ್ ಬರುತ್ತೆ, ಏನೇನಿಲ್ಲ, ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ನೋದನ್ನ ನಾವು ಚೆಕ್ ಮಾಡೋದಕ್ಕಾಗಿ ಅಸೆಸ್ ಮಾಡ್ತೀವಿ. ಅಸೆಸ್ ದ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ಗೆ ರಿವ್ಯೂ ಮಾಡ್ತೀವಿ. ಪ್ರಾಜೆಕ್ಟ್ ರಿವ್ಯೂ ಡಸ್ ನಾಟ್ ಕಂಟೈನ್ ಯಾವುದು ಕಂಟೈನ್ ಇರಲ್ಲ ಅಂದ್ರೆ ಒಂದು ಡಾಟಾ ಕಲೆಕ್ಷನ್ ಅನ್ನೋದು ಆಗಿದ್ದಾದ್ಮೇಲೆ ನಾವು ರಿವ್ಯೂ ಮಾಡೋದು. ಓಕೆ, ಪರ್ಫಾರ್ಮೆನ್ಸ್ ಎವಾಲ್ಯೂಯೇಷನ್ ಮಾಡ್ತೀವಿ, ಎವಾಲ್ಯೂಯೇಷನ್ ಆಫ್ ಬಡ್ಜೆಟ್, ಕ್ಯಾಪಿಟಲ್ ಬಡ್ಜೆಟ್ ಮಾಡ್ತೀವಿ, ಇನಿಷಿಯಲ್ ರಿವ್ಯೂ ಸಹ ಮಾಡ್ತೀವಿ. ಬಟ್ ಡಾಟಾ ಕಲೆಕ್ಷನ್ ಅನ್ನೋದು ಪ್ರಾಜೆಕ್ಟ್ ರಿವ್ಯೂ ಅಂಡರ್ ಬರಲ್ಲ. ಸೊ ದಟ್ ಇಸ್ ವೈ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ಕಮಿಂಗ್ ಟುವರ್ಡ್ಸ್ ಮ್ಯಾಥಮೆಟಿಕ್ಸ್ ಗೈಸ್. ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ ಇಫ್ ದ ಎಲಿಮೆಂಟ್ಸ್ ಅಬೌವ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ ಝೀರೋ ಇಟ್ ಇಸ್ ಕಾಲ್ಡ್ ಯಾವುದು? ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಬೌವ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಝೀರೋ ಇದ್ರೆ ಅದನ್ನ ನಾವು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಷ್ಟೇ. ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇಫ್ ಈ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಆದ್ರೆ ಏನು? ಸಿಂಗ್ಯುಲರ್ ಅಂತಂದ್ರೆ ಏನು? ಎನಿ ಮ್ಯಾಟ್ರಿಕ್ಸ್ ಹ್ಯಾಸ್ ಟು ಬಿ ಈಕ್ವೇಟೆಡ್ ಟು ಝೀರೋ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ಝೀರೋ ಅಂತ ಅರ್ಥ. ಇದು ಫಸ್ಟ್ ಸ್ಟೆಪ್ ಅಂತ ತಗೊಂಡ್ರೆ ನೋಡಿ, ಡಿಟರ್ಮಿನೆಂಟ್ ಮಾಡಿದ್ರೆ ಏನ್ ಬರುತ್ತೆ? x-1 ಟೈಮ್ಸ್ ಆಫ್ 4 minus 2 into 2 is 4 is equals to 0. So 4x minus 4 minus 4 is equals to 0. 4x is equals to 8. So x is equals to 2. 4 1 ja 4 2 ja. So x is the 2 answer. So 2 is the right answer guys. ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಮಾಡ್ತೀರಾ? ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಸ್ ಮಾಡ್ಬೇಕಂತಂದ್ರೆ ಇದ್ರ ಎ ಇನ್ವರ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕು? ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಬೇಕು. ಅಡ್ಜಾಯಿಂಟ್ ಎ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅಡ್ಜಾಯಿಂಟ್ ಎ ಅಂದ್ರೆ ಏನಿಲ್ಲ, ಡೈರೆಕ್ಟ್ ಆಗಿ ಈ ಎಲಿಮೆಂಟ್ಸ್ ನ ಇನ್ವರ್ಸ್ ಮಾಡಿ 7 - 1 ಈ ಎಲಿಮೆಂಟ್ಸ್ ಸೈನ್ ಚೇಂಜ್ ಮಾಡಿ ಅಷ್ಟೇ. ಓಕೆ, -5 ಇದು ಅಡ್ಜಾಯಿಂಟ್ ಎ. ಇವಾಗ ಡಿಟರ್ಮಿನೆಂಟ್ ಎ ಅಂದ್ರೆ ಏನು? ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಎ ಅಂತಂದ್ರೆ ಏನಾಗುತ್ತೆ? ಎ ಬಂದ್ಬಿಟ್ಟು ಇಷ್ಟು ಕೊಟ್ಟಿದಾರಲ್ಲ, ಇದನ್ನ ನಾನು ಡಿಟರ್ಮಿನೆಂಟ್ ಇಲ್ಲೇ ಫೈಂಡ್ ಔಟ್ ಮಾಡ್ತೀನಿ. ಡಿಟರ್ಮಿನೆಂಟ್ ಆಫ್ -1 5 7 0 ಎಷ್ಟು ಬರುತ್ತೆ? -7 is equals to 0. ಸೊ -7 ಅನ್ನೋದು ಬರುತ್ತೆ ಡಿಟರ್ಮಿನೆಂಟ್. ಓಕೆ, ಸೊ ಈಗ ನಾನೇನ್ ಮಾಡ್ಬೇಕು? ಅಡ್ಜಾಯಿಂಟ್ ಎ ಇನ್ವರ್ಸ್ ಅಂತ ಅಂದ್ರೆ ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್. ಅಡ್ಜಾಯಿಂಟ್ ಎ ಎಷ್ಟು ಬಂತು ನಮಗೆ? 7 0 -5 -1 divided by 7 ಯಾವುದು? -7. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ 1 by -1/7 into 7 0 -5 -1 ಎಲ್ಲಿದೆ ನೋಡಿ? -1/7 -1/7 ಇವೆರಡರಲ್ಲಿದೆ. ಸೊ ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. 7 0 -5 1 7 0 -5 -1. ಸೊ ಎ ಇಸ್ ದ ರೈಟ್ ಆನ್ಸರ್. ಐಗನ್ ವ್ಯಾಲ್ಯೂ ಆಫ್ ಎ ಮ್ಯಾಟ್ರಿಕ್ಸ್. ಒಂದು ಐಗನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಗೊತ್ತಿರಬೇಕು. ಏನು? ಸಿ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ಸ್ ಟು ಏನು? 0. ಎ ಬಂದ್ಬಿಟ್ಟು ಎಷ್ಟಿದೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತು. ಓಕೆ, ಎ ಮ್ಯಾಟ್ರಿಕ್ಸ್ ಎಷ್ಟು? 3 0 1 3. ಲ್ಯಾಂಬ್ಡಾ ಐ ಮಾಡಿದ್ರೆ ಎಷ್ಟು ಬರುತ್ತೆ? ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಅಂತ ಬರುತ್ತೆ. ಸೊ ಇದನ್ನ ನೀವು ಇದು ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 3 - x ಇದು ಒಂದು ಫಂಕ್ಷನ್ -0 ಇದು 0 ಬರುತ್ತೆ. ಇದು 1 -
1 minus 0 1 ಅಂತ ಬರುತ್ತೆ. ಇದು 3 minus lambda 3 minus lambda ಅಂತ ಬರುತ್ತೆ. ಓಕೆ, ಇದನ್ನ ನೀವು ಡಿಟರ್ಮಿನೆಂಟ್ ಮಾಡಿದ್ರೆ ಏನು ಬರುತ್ತೆ ಗೈಸ್? 3 minus lambda into 3 minus lambda is equals to 0. ಅಂದ್ರೆ minus 0 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ? minus 0 is equals to 0. ಸೊ ಇವಾಗ 3 minus lambda and 3 minus lambda is equals to 0 one function and another is or 3 minus lambda is equals to 0. ಸೊ ಇವಾಗ ಎರಡನ್ನ ಸಪ್ರೇಟ್ ಆಗಿ ಮಾಡಿದೆ. 3 minus lambda is equals to 0 ಅಂದ್ರೆ ಎಷ್ಟು ಬರುತ್ತೆ ನಿಮಗೆ? 3 minus lambda is equals to 0 ಅಂದ್ರೆ lambda is equals to 3 ಅಂತ ಬರುತ್ತೆ. ಓಕೆ, ಒಂದು ಫಂಕ್ಷನ್ ಅಥವಾ ಇದ್ರದ್ದು ಏನು ಬರುತ್ತೆ? 3 minus lambda is equals to 0 ಅಂತಂದ್ರೆ lambda is equals to 3 ಅಂತಾನೆ ಬರುತ್ತೆ. ಸೊ the right answer is 3, 3. The two lines ax plus by is equals to c and a dash x plus b dash y is equals to c dash are perpendicular ಅಂತಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಗೈಸ್. ಸೊ a into a dash plus b into b dash is equals to 0 ಅಂತ ಬರುತ್ತೆ. ಓಕೆ, the y-intercept of any line passing through the origin is 2. Y-intercept passing through the line ಅಂದ್ರೆ y the formula ಏನು mx plus c passing through the origin ಅಂದ್ರೆ ಏನು 0, 0. ಸೊ 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಗೈಸ್? x ಪ್ಲೇಸ್ ಅಲ್ಲಿ y ಪ್ಲಸ್ ಇದು x ಇದು y 0 is equals to m into 0 plus c. ಸೊ c ಬಂದ್ಬಿಟ್ಟು ಏನಾಯ್ತು? 0. ಸೊ y ಇಂಟರ್ಸೆಪ್ಟ್ ಎಷ್ಟಾಗುತ್ತೆ ನಿಮಗೆ? 0 ಅಂತ ಬರುತ್ತೆ. ಸೊ 0 is the right answer. ಸ್ಲೋಪ್ ಇಂಟರ್ಸೆಪ್ಟ್ ಫ್ರಮ್ ಎ ಸ್ಟ್ರೈಟ್ ಲೈನ್ ಎಷ್ಟು? ಸ್ಲೋಪ್ ಇಂಟರ್ಸೆಪ್ಟ್ ಏನು ಗೈಸ್? y is equals to mx plus c. ಡೈರೆಕ್ಟ್ ಹಾಕ್ಬಿಡಿ ಅಷ್ಟೇ. The tangent of the angle of intersection between two lines with slope m1 and m2 is ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಸ್ಲೋಪ್ m1 and m2 ಎಷ್ಟು ಬರುತ್ತೆ? ಸೊ m1 and m2 ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸೊ ಟ್ಯಾನ್ ಥೀಟಾ ಬಂದು ಎಷ್ಟು ಬರುತ್ತೆ ಅಂತ ಅಂದ್ರೆ m1 minus m2 divided by 1 plus m1 into m2. ಇದರೊಳಗೆ ಡಿಟರ್ಮಿನೆಂಟ್ ಹಾಕಬೇಕು. ಸೊ ಇದನ್ನ ಏನು ಮಾಡಬೇಕು? ಡಿಟರ್ಮಿನೆಂಟ್ ಹಾಕಬೇಕು. ಓಕೆ, ಸೊ D is the right answer. If the ladder is inclined to the wall at an angle of 135 degree, then the inclination in radius ಎಷ್ಟು ಬರುತ್ತೆ? 135 ಡಿಗ್ರಿ ಇನ್ಕ್ಲೈನ್ಡ್ ಆಗಿದೆ ಅಂತಂದ್ರೆ ಗಾಯ್ಸ್ ಇದು ರೇಡಿಯನ್ಸ್ ಕನ್ವರ್ಟ್ ಮಾಡಿದೆ. ನಾವು ಆಲ್ರೆಡಿ ಸಾಲ್ವ್ ಮಾಡಿಸಿದ್ವಿ. 3 pi by 4 ಅಂತ ಬರುತ್ತೆ. ಓಕೆ, ದ ವ್ಯಾಲ್ಯೂ ಆಫ್ sin 60 cos 60. ಓಕೆ, ಇದೊಂದು ಅಲಿಡ್ ಆಂಗಲ್ಸ್ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಬರೋದಂಥದ್ದು. ಅಲಿಡ್ ಆಂಗಲ್ಸ್ ಅಲ್ಲಿ ಬರೋದು ಯೂಶಲಿ. ನೋಡಿ, ಇದ್ರ ಸ್ಟ್ರೈಟ್ ವ್ಯಾಲ್ಯೂ ಹಾಕೊಳ್ಳಷ್ಟೇ. sin 60 ಎಷ್ಟು? √3/2. cos 60 ಎಷ್ಟು? √3/2. ಓಕೆ, cos 30 ಎಷ್ಟು? √3/2. ಓಕೆ, cos 60 ಎಷ್ಟು? 1/2. sin 30 ಸಹ ಎಷ್ಟು? 1/2. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? √3 into √3 ಸ್ಕ್ವೇರ್ ಬರುತ್ತೆ. ಸೊ 3/4 minus 1/4. ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಗಾಯ್ಸ್? 4 ಕಾಮನ್ ತಗೊಂಡ್ರೆ 3 minus 1 is equals to 2/4 is 1/2. So 1/2 is the right answer. So A is the right answer. Guys, ಈ ಕ್ವಶನ್ ನೋಡಿ, ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ sin c plus sin d. ಓಕೆ, ಇದನ್ನ sin c plus sin d ಅಂತ ತಗೊಂಡ್ರೆ ಏನಾಗುತ್ತೆ? ಫಾರ್ಮುಲಾ ಏನು? 2 sin of c plus d by 2 into cos of c minus d by 2 divided by sin c minus sin d. 2 cos of c plus d by 2 sin of c minus d by 2. ಓಕೆ, ಇದ್ರನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ನೀವು ಏನಂತ ಬರುತ್ತೆ? 2 times of 2 sin of c plus d by 2 ಅಂದ್ರೆ 4a by 2. ಓಕೆ, 4a by 2. ಇನ್ನೊಂದು cos of 3a minus a ಅಂದ್ರೆ 2a by 2. ಓಕೆ, whole divided by
2 times of cos of ಇದು ಎಷ್ಟು ಬರುತ್ತೆ 4a by 2 sin of 2a by 2 ಓಕೆ ಈಗ ನಿಮಗೆ 2 to ಕ್ಯಾನ್ಸಲ್ ಆದರೆ ಇದೆಷ್ಟು ಅಂತ ಬರುತ್ತೆ sin 4a by 2 ಅಂತಂದ್ರೆ sin of 2a cos a divided by cos of 2a sin a ಸೊ ಎಷ್ಟು ಬರುತ್ತೆ sin by cos ಅಂದ್ರೆ ಎಷ್ಟು tan 2a cos by sin ಅಂದ್ರೆ ಎಷ್ಟು cot a tan 2a into cot a tan 2a into cot a is the right answer. If y is equals to ಈ ಫಂಕ್ಷನ್ ಕೊಟ್ಟಿದೆ then differentiate ಮಾಡಿ ಅಂತ ಡೈರೆಕ್ಟ್ ಆಗಿ differentiate ಮಾಡಿದ್ರೆ ಏನು ಬರುತ್ತೆ differentiation of log x is to 1x y is equals to log x plus secant of 2x okay dy by dx ಮಾಡಿದ್ರೆ ಏನು ಬರುತ್ತೆ differentiation of log x is 1 by x okay plus of differentiation of secant 2x ಅಂದೇನು secant x secant 2x into tan 2x ಮತ್ತೆ 2x differentiation ಮಾಡಿದ್ರೆ ಏನು ಬರುತ್ತೆ 2 ಅಂತ ಬರುತ್ತೆ ಸೊ ಆ 2 ನಾನು ಮುಂದೆ ಇಡ್ತೀನಿ ಸೊ 1 by x plus 2 times of secant 2x plus tan 2x ಸೊ ಇದೆ ರೈಟ್ ಆನ್ಸರ್ derivative of function 1 plus x by 1 minus y ಇದನ್ನ u by v ಮೆಥಡ್ ಅಲ್ಲಿ ಮಾಡ್ಕೋಬೇಕು ಓಕೆ u by v ಗೆ ಫಾರ್ಮುಲಾ ಏನು d by dx of u by v ಅಂತಿದ್ರೆ v into u dash minus u into v dash divided by v square okay u function ಏನಿದೆ u function is 1 plus x ಅಲ್ಲ v function sorry 1 minus x v function is 1 minus x okay, ಒಂದು ನಿಮಿಷ ಸೊ v ಫಂಕ್ಷನ್ ಎಷ್ಟಿದೆ 1 ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿಫ್ರೆನ್ಶಿಯೇಷನ್ ಆಫ್ 1 is constant is 0 and differentiation of x is 1 okay ಅಂದ್ರೆ 0 plus 1 ಅಂತ ಬರುತ್ತೆ okay minus of u ಬಂದ್ಬಿಟ್ಟು ಎಷ್ಟಿದೆ 1 plus x v ದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 minus 1 ಅಂತ ಬರುತ್ತೆ ಓಕೆ ಅಲ್ಲ 0 minus 1 ಅಂತ ಬರುತ್ತೆ okay differentiation of constant is 0 differentiation of x is 1 divided by v square ಅಂದ್ರೆ ಎಷ್ಟು 1 minus x whole square ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ 1 minus x into 1 is 1 minus x minus of 1 plus x minus 1 ಎಷ್ಟಾಗುತ್ತೆ minus of minus plus 1 plus x divided by 1 minus of x square ಇದು ಮೇಲೆ ನೋಡಿ 1 plus 1 ಇದು 1 plus 1 and minus x plus x get cancel so 2 by 1 minus of x whole square so option D is the right answer okay option D is the right answer ಆಗುತ್ತೆ guys okay next one find the second derivative find the second order derivative of y is equals to ಎಷ್ಟು second order ಅಂತ ಏನಿಲ್ಲ ಗ್ಯಾಸ್ ಫಸ್ಟ್ y dash ಮಾಡಬೇಕು y dash ಅಂದ್ರೆ differentiation of e power x 2x is e power 2x into differentiation of 2x is just 2 minus differentiation of e power x is e power minus x
ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಇಸ್ ಟು 1. ಓಕೆ, ಅಂದ್ರೆ ಎಷ್ಟು ಬರುತ್ತೆ? 2 ಟೈಮ್ಸ್ ಆಫ್ ಇ ಟು ದಿ ಪವರ್ ಆಫ್ 2x ಮೈನಸ್ ಆಫ್ ಮೈನಸ್ ಏನಾಯ್ತು ಪ್ಲಸ್ ಇ ಟು ದಿ ಪವರ್ ಆಫ್ ಮೈನಸ್ ಆಫ್ ಎಕ್ಸ್. ಇದು y ಡ್ಯಾಶ್ ಆಯ್ತು. ಇವಾಗ ನಾವು ಇದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದೇನು y ಡಬಲ್ ಡ್ಯಾಶ್ 2ನ ಹಾಗೆ ಇಟ್ಕೊಳ್ಳಿ, ಮತ್ತೆ ಇದನ್ನ ಇನ್ನೊಂದ್ಸಲ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಓಕೆ, ಅಥವಾ ಡೈರೆಕ್ಟ್ ಆಗಿ ಮತ್ತೆ ಡಿಫ್ರೆನ್ಶಿಯೇಟ್ 2ನ ಹಾಗೆ ಇಟ್ಕೊಳ್ಳಿ. ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ 2x ಇಸ್ ಇ ಟು ದಿ ಪವರ್ ಆಫ್ 2x ಅಂಡ್ ಅಗೇನ್ 2x ಇಸ್ 2 ಬರುತ್ತೆ, ಪ್ಲಸ್ differentiation of e to the power of minus x is e to the power of minus x and differentiation of minus x is minus 1. So ಈಗ ಇದನ್ನ ಸಾಲ್ವ್ ಮಾಡಿದೆ 2 to the 4 e to the power of 2x ಇದು plus into minus minus e to the power of minus of x. So differentiation, second order differentiation is 4 e to the power of 2x minus of e to the power of minus of x. Okay, next. The equation of the tangent to the curve ಬಂದ್ಬಿಟ್ಟು ಎಷ್ಟು? ಗೈಸ್, ನೀವು ಒಂದು ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಏನು ಕೊಟ್ಟಿರೋ ಫಂಕ್ಷನ್ y ಈಕ್ವಲ್ಸ್ ಟು 2x² ಪ್ಲಸ್ ಆಫ್ x ಅಟ್ ಯಾವ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ, ಅಟ್ ಟ್ಯಾಂಜೆಂಟ್ ಈ ಪರ್ಟಿಕ್ಯುಲರ್ ಕೋಆರ್ಡಿನೇಟ್ಸ್ ಹತ್ರ ಇದು ಏನಾಗುತ್ತೆ ಟ್ಯಾಂಜೆಂಟ್ ಆಗಿರುತ್ತೆ ಅಂತ ಹೇಳ್ತಾನೆ ಈಕ್ವೇಶನ್. ಸೊ ಫಸ್ಟ್ ಏನ್ ಡಿಫ್ರೆನ್ಶಿಯೇಟ್ ಮಾಡಬೇಕು, y ಡ್ಯಾಶ್ ಮಾಡಬೇಕು. y ಡ್ಯಾಶ್ ಅಂದ್ರೆ ಏನ್ ಬರುತ್ತೆ? y ಡ್ಯಾಶ್ ಮಾಡಿದೆ 2 to the 4x ಪ್ಲಸ್ 1 ಅಂತ ಬರುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಟರ್ಮ್ ಅಲ್ಲಿ ನೀವೇನ್ ಮಾಡಬೇಕು 1,2 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅಂದೇನು 1 ಬಂದ್ಬಿಟ್ಟು x ಅಂಡ್ y. ಇವಾಗ x ಪ್ಲೇಸ್ ಅಲ್ಲಿ ಇದನ್ನ 1 ನ ಸಬ್ಸ್ಟಿಟ್ಯೂಟ್ ಮಾಡಿದೆ 4 into 1 plus 1 is ಎಷ್ಟು ಬರುತ್ತೆ? 5 ಬರುತ್ತೆ. ಏನು y ಡ್ಯಾಶ್ is 5 ಅಂದ್ರೆ dy by dx is 5 ಅಂತ ಅರ್ಥ. dy by dx is 5. ಈ 5 ನ ನಾವೇನ್ ಮಾಡಬೇಕು, ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಏನು ಫಾರ್ಮುಲಾ y minus y1 is equals to m into x minus x1. ಓಕೆ, m into x minus x1. ಸೊ y ನ ಹಾಗೆ ಇಟ್ಕೊಳ್ಳಿ ಮೈನಸ್ ಓಕೆ, y ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂ 2 ಮೈನಸ್ m ನ ಹಾಗೆ ಇಟ್ಕೊಳ್ಳಿ, x ಹಾಗೆ ಇಟ್ಕೊಳ್ಳಿ, ಮೈನಸ್ x1 ಎಷ್ಟು? x1 ವ್ಯಾಲ್ಯೂ ಇಸ್ ಅಗೇನ್ 1. ಸೊ ಇದನ್ನ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಗೈಸ್? m ಪ್ಲೇಸ್ ಅಲ್ಲಿ ಸಾರಿ ನೀವು ಏನ್ ಮಾಡಬೇಕು 5 ಹಾಕ್ಬೇಕು. ಯಾಕಂದ್ರೆ m is nothing but dy by dx. ಸೊ m ಪ್ಲೇಸ್ ಅಲ್ಲಿ 5 ಅಂತ ಹಾಕಿದ್ರೆ y minus 2 is equals to 5 times of x minus 1. ಸೊ x coordinates x and y coordinates ನ ಹಾಕಿದ್ರಿ ಇಲ್ಲಿ. ಓಕೆ, y minus 2 is equals to 5x minus 5 ಅಂತಂದ್ರೆ ಏನಾಗುತ್ತೆ, y ಹಾಗೆ ಇಟ್ಕೊಳ್ಳಿ, minus 2 minus 5 ಈ ಕಡೆ ತಗೊಂಬಂದ್ರೆ ಏನಾಗುತ್ತೆ plus 5 is equals to minus of 5x. Okay, so y minus 5x plus 3 is the answer. y minus 5x ಅಥವಾ 5x ಪಾಸಿಟಿವ್ ತಗೊಂಡ್ರೆ ಏನಾಗುತ್ತೆ 5x minus y minus 3 is equals to 0. 5x minus y minus 3 is equals to 0 is option A. Okay, option A is the right answer. Guys, ಇದು ಡೈರೆಕ್ಟ್ ಕ್ವಶನ್ ನಿಮಗೆ ಇಂಟಿಗ್ರೇಷನ್ ಅಲ್ಲಿ ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ secant x into tan x ಪ್ಲಸ್ ಇಂಟಿಗ್ರೇಷನ್ ಆಫ್ ಇದು ಜಸ್ಟ್ ನೀವು ಸಪ್ರೇಟ್ ಆಗಿ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ secant x into tan x ಪ್ಲಸ್ ಇದು dx ಪ್ಲಸ್ ಆಫ್ ಇಂಟಿಗ್ರೇಷನ್ ಆಫ್ secant square x into dx. secant ಇಂಟಿಗ್ರೇಷನ್ ಆಫ್ secant x into tan x into dx ಅಂದ್ರೆ ಎಷ್ಟು ಬರುತ್ತೆ? secant square x ಅಂತ ಬರುತ್ತೆ. Okay, just secant x ಅಂತ ಬರುತ್ತೆ. ಇಂಟಿಗ್ರೇಷನ್ ಆಫ್ secant x into tan x is just secant x plus integration of secant square x is tan x plus c. Secant x plus tan x plus c is the option. Guys, ಈ ಪರ್ಟಿಕ್ಯುಲರ್ ಕ್ವಶನ್ ಪಾಯಿಂಟ್ ನಂಬರ್ 97 ಕ್ವಶನ್ ನೀವು ಆಕ್ಚುಲಿ ಇದನ್ನ t ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕು. t to the power 10 ಇದನ್ನ ಫಸ್ಟ್ t to the power 10 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆದ್ಮೇಲೆ ನಿಮಗೆ ಮಾಡಿದ್ರೆ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ನಂಗೆ ಸ್ಪೇಸ್ ಇಲ್ಲ. ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಟ್ರೈ ಟು ಸಾಲ್ವ್ ಇಟ್ ಹಿಯರ್. ಓಕೆ, ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್ಸ್ ಅಲ್ಲಿ ಬರುತ್ತೆ. ಫಸ್ಟ್ ನೀವು ಇದನ್ನ t ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ t is equals to 2x cube plus 3x square plus 2x ಅಂತ ತಗೊಂಡ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ
2 3 just 6x square plus of 3 2 just 6x plus 2 ಅಂತ ಬರುತ್ತೆ. ಓಕೆ, ಇದೇನಾಯ್ತು ನಿಮಗೆ dy by dx. ಓಕೆ, dy by dx. ಓಕೆ, ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ಟಿ ಮಾಡಿದಿರಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಟಿ ಅಂತ ತಗೊಳ್ಳೋಣ. ಓಕೆ, dt by dx ಅಂತ ಅನ್ಕೊಳ್ಳಿ. ಓಕೆ, ಇದು ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಇದನ್ ಮಾತು. ಎಷ್ಟು ಬಂತು ನಿಮಗೆ 6x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2 ಅಂತ ಬಂತು. ಈಗ ನಾವು ಇದನ್ನ ಏನ್ ಮಾಡ್ಬೋದು, ನಾನು ಇದರಲ್ಲಿ 2 ನ ಕಾಮನ್ ತಗೋಬಹುದು. ಓಕೆ, 2 ನ ಕಾಮನ್ ತಗೊಂಡ್ರೆ ಏನಾಗುತ್ತೆ 1 by 2 dt by dx is equals to 3x square plus 3x plus 1. ಈ ಪರ್ಟಿಕ್ಯುಲರ್ ಫಂಕ್ಷನ್ ನಿಮ್ಗೆ ಇಲ್ಲಿದೆ ನೋಡಿ. ಅಂದ್ರೆ ಏನು, ಇಂಟು ಡಿ ಎಕ್ಸ್ ಅಂತ ಇದೆ. ನಾನೇನ್ ಮಾಡ್ತೀನಿ, ಡಿ ಎಕ್ಸ್ ನ ಆ ಕಡೆ ಕಳಿಸ್ತೇನೆ. ಓಕೆ, ಇಂಟು ಡಿ ಎಕ್ಸ್ ಅಂದ್ರೆ ಏನ್ ಮೀನಿಂಗ್, ಹಾಫ್ ಟೈಮ್ಸ್ ಆಫ್ ಡಿ ಟಿ ಅಂತ ನಾನು ಈ ಪರ್ಟಿಕ್ಯುಲರ್ ಫಂಕ್ಷನ್ ನ, ಈ ಹೋಲ್ ಫಂಕ್ಷನ್ ನಾ ಅಂತ ಬರಿಬಹುದು, ಹಾಫ್ ಟೈಮ್ಸ್ ಆಫ್ ಡಿ ಟಿ ಅಂತ ಬರಿಬಹುದು. ಈಗ ನಾನು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಕೊಟ್ಟಿರೋ ಫಂಕ್ಷನ್ ಏನು, ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 10 ಇಂಟು ಇಂಟು ಈ ಪರ್ಟಿಕ್ಯುಲರ್ ನಾನು ಈ ಟೋಟಲ್ ಫಂಕ್ಷನ್ ಏನಂತ ಬರೀಬಹುದು, ಹಾಫ್ ಟೈಮ್ಸ್ ಆಫ್ ಡಿ ಟಿ ಅಂತ ಬರೀಬಹುದು. ಕರೆಕ್ಟಾ, ಹಾಫ್ ಟೈಮ್ಸ್ ಆಫ್ ಡಿ ಟಿ. ಓಕೆ, ಇವಾಗ ಇದು ಹಾಫ್ ನ ಇನ್ ಮುಂದೆ ತಗೊಂಡ್ಬಂದ್ರೆ ಇಂಟಿಗ್ರೇಷನ್ ಅಲ್ಲಿ ನಂಬರ್ಸ್ ನಾವು ಇಂಟಿಗ್ರೇಟ್ ಮಾಡಲ್ಲ. ಸೊ ಟಿ ಪವರ್ 10 ಇಂಟು ಡಿ ಟಿ ಅಂದ್ರೆ ಏನಾಗುತ್ತೆ, ಹಾಫ್ ಹಾಗೆ ಇರಲಿ. ಇಂಟಿಗ್ರೇಷನ್ ಆಫ್ ಟಿ 10 ಇಸ್ ಹೌ ಮಚ್, ಟಿ ಟು ದಿ ಪವರ್ ಆಫ್ ಎಷ್ಟು ಬರುತ್ತೆ, ಟಿ ಟು ದಿ ಪವರ್ ಆಫ್ 11 by 11 ಅಂತ ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಬಂದ್ಬಿಟ್ಟು ಏನು, ಎಕ್ಸ್ ಟು ದಿ ಪವರ್ n plus 1 by 1. ಓಕೆ, ಟಿ ಟು ದಿ ಪವರ್ 11 by 11. ಓಕೆ, ಹಾಫ್ ಟೈಮ್ಸ್ ಆಫ್ ಟಿ ಟು ದಿ ಪವರ್ ಆಫ್ 11 by 11 ಅಂತ ಅಂದ್ರೆ ಏನ್ ಬರಿಬಹುದು ನಾನು, 1 by 22 ಟೈಮ್ಸ್ ಆಫ್ ಟಿ ಟು ದಿ ಪವರ್ 11. ಇವಾಗ ಟಿ ಅಂತಂದ್ರೆ ಏನು ಅದನ್ನ ಇಲ್ಲಿ ಬರೀರಿ ಅಷ್ಟೇ. ಓಕೆ, ಟಿ ಅಂದ್ರೆ ಏನು, ಟಿ ಅಂದ್ರೆ ಏನಂತ ತಗೊಂಡಿದ್ವಿ, 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2x. ಓಕೆ, ಅಂದ್ರೆ ಹಾಫ್ 22 ಇಂಟು ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ತಗೊಂಡಿದ್ದೇನು ನಾವು 2x ಸ್ಕ್ವೇರ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಏನು 2x. ಎಲ್ಲಿದೆ ನೋಡಿ, 1 by 22 plus 2x cube plus 3x square plus 2x power c plus c ಅಂತ ಬರಿಬೇಕು. ಓಕೆ, ಸೊ ಬಿ ಇಸ್ ದ ರೈಟ್ ಆನ್ಸರ್. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ 0 to pi by 4 tan square x into dx ಏನು. ಓಕೆ, ಇದೇನಿಲ್ಲ ಗೈಸ್, ನೀವು ಡೈರೆಕ್ಟ್ ಟ್ಯಾನ್ ವ್ಯಾಲ್ಯೂ ಹಾಕ್ಬೇಕು ಇಲ್ಲಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಏನ್ ಬರುತ್ತೆ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಆಫ್ 0 to pi by 4. ನೀವು ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನಂತ ಬರೀಬಹುದು, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಓಕೆ, ಟು ಡಿ ಎಕ್ಸ್, ಯಾಕಂದ್ರೆ ನಿಮ್ಗೆ ಗೊತ್ತು ತಾನೆ. ಓಕೆ, ಏನಂತ ಗೊತ್ತು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂದ್ರೆ ಏನು, 1 ಇಸ್ ಈಕ್ವಲ್ಸ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಇವು ಐಡೆಂಟಿಟೀಸ್. ಓಕೆ, ಬೇಸಿಕ್ ಐಡೆಂಟಿಟೀಸ್ ಇಂದ ತಗೊಂಡಿರೋ ಫಾರ್ಮುಲಾ. ಸೊ ಇವಾಗ ಇಷ್ಟು ಬಂತಂತಂದ್ರೆ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಎಷ್ಟು ನಮ್ಗೆ ಗೊತ್ತಿದೆ ಅಲ್ವಾ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಟ್ಯಾನ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್ ಟು ದ ಪವರ್ ಆಫ್ ಇವು ಲಿಮಿಟ್ಸ್ ಏನು, ಪೈ ಬೈ 4 ಮೈನಸ್ ಇಂಟಿಗ್ರಲ್ ಆಫ್ 1 ಎಷ್ಟು ಎಕ್ಸ್, ಎಕ್ಸ್ ಟು ದ ಪವರ್ ಆಫ್ 0 to pi by 4. tan to the power of tan 45 ಅಂತಂದ್ರೆ ಎಷ್ಟು ಬರುತ್ತೆ ಗಾಯ್ಸ್, tan 45 ಅಂತಂದ್ರೆ 1. ಓಕೆ, 1 ಮೈನಸ್ tan 0 ಅಂತಂದ್ರೆ 0 ಮೈನಸ್ ಎಕ್ಸ್ ಪ್ಲಸ್ ಅಲ್ಲಿ ಪೈ ಬೈ 4 ಮೈನಸ್ 0 ಅಂತ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಮೈನಸ್ ಪೈ ಬೈ 4 ಇಸ್ ದ ಆನ್ಸರ್. and she is the right answer. ಏರಿಯಾ ಬೌಂಡೆಡ್ ಬೈ y is equals to sin x ಅಂಡ್ x axis ಫ್ರಮ್ ಎರಡು ಕೋಆರ್ಡಿನೇಟ್ಸ್ ನಡುವೆ ಅಂತ ಹೇಳ್ತಿದೆ. ಸೊ ಏರಿಯಾ ಬೌಂಡೆಡ್ ಅಂತಂದ್ರೆ ಏನು, ಏರಿಯಾ ಬೌಂಡೆಡ್ ಇಸ್ ನಥಿಂಗ್ ಬಟ್ ಏರಿಯಾ ಬೌಂಡೆಡ್ ಅಂತಂದ್ರೆ ಏನಂತ ಬರ್ಕೋಬೇಕು ಗಾಯ್ಸ್, ಇಂಟಿಗ್ರಲ್ ಆಫ್ a to b y ಟೈಮ್ಸ್ ಆಫ್ dx.
Okay, a to b y times of dx. ಇದು ನಿಮಗೆ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಫಾರ್ಮುಲಾ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಇವೆರಡು ನಿಮಗೇನು ಲಿಮಿಟ್ಸ್ ಅನ್ಬೋದು. ಓಕೆ, 0 to pi ಅಂತ ಲಿಮಿಟ್, ಎಕ್ಸ್ ಲಿಮಿಟ್ಸ್. ಓಕೆ, ಈಗ ನಾನು y ಅಂತಂದ್ರೆ ಏನು, sin x ಕೊಟ್ಟಿದ್ದಾರೆ. 0 to pi sin x into dx. ಓಕೆ, ಡಿಫರೆಂಟ್ ಇಂಟಿಗ್ರಲ್ ಆಫ್ sin x ಅಷ್ಟು ಬಂದ್ಬಿಟ್ಟು ಎಷ್ಟು ಗೈಸ್, ಮೈನಸ್ ಕಾಸ್ ಎಕ್ಸ್. ಅದು ನಿಮಗೆಲ್ಲ ಗೊತ್ತಿದೆ, ಮೈನಸ್ ಆಫ್ ಕಾಸ್ ಎಕ್ಸ್. ಇಂಟಿಗ್ರಲ್ ಲಿಮಿಟ್ ಎಷ್ಟು, 0 to pi. ಸೊ ಇದು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಆಫ್ ಕಾಸ್ ಪೈ ಮತ್ತೆ ಮೈನಸ್ ಆಫ್ ಮೈನಸ್ ಪ್ಲಸ್ ಕಾಸ್ ಆಫ್ 0. ಓಕೆ, ಮೈನಸ್ ಕಾಸ್ 180 ಅಂದ್ರೆ ಎಷ್ಟು, ಮೈನಸ್ 1. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ 1 ಅಂಡ್ ಕಾಸ್ 0 ಎಷ್ಟು, 1. ಸೊ ಆನ್ಸರ್ ಇಸ್ 2. ಆನ್ಸರ್ ಎಷ್ಟು ಬರುತ್ತೆ ಗೈಸ್, 2 ಬರುತ್ತೆ ಅಷ್ಟೇ. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ಓ ಸಾರಿ, ಇಲ್ಲಲ್ಲ, ಆನ್ಸರ್ ಇಸ್ 2 ಇಲ್ಲಿ. ಓಕೆ, answer is 2 is for a boundaried answer. The value of tan 45 cat 2 cot of 225 degree plus tan square 60 degree ಎಷ್ಟು ಅಂತ. ಓಕೆ, ಇದೊಂದು ಕಾಂಪೌಂಡ್ ಆಂಗಲ್ಸ್ tan 45 ಹಾಗೆ ಬರ್ಕೊಳ್ಳಿ. cot 45 ನ ಕಾಂಪೌಂಡ್ ಆಂಗಲ್ಸ್ ಬರ್ಕೊಳ್ಳಿ, 180 degree plus of 45 degree plus of tan square 60 degree. ಓಕೆ, tan 45 ಹಾಗೆ ಬರ್ಕೊಳ್ಳಿ ಇಂಟು cos of 180. ASTC ರೂಲ್ ಹಾಕಂದ್ರೆ ಏನ್ ಬರುತ್ತೆ, ASTC. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, cos comes in. ಓಕೆ, cos of 180. cos ಅಲ್ಲ ಸಾರಿ, cot. ಓಕೆ, cot. ಸೊ cot of 180 ಪ್ಲಸ್ 45 ಅಂತಂದ್ರೆ ನಿಮ್ಗೆ ಎಲ್ಲಿ ಬರುತ್ತೆ, tan or cot, ಇಟ್ ಕಮ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ 180 ಪ್ಲಸ್ ಫಸ್ಟ್ ಅಂದ್ರೆ ಏನು, ಸೈನ್ ಚೇಂಜ್ ಆಗಲ್ಲ. ಸೊ ಇಟ್ ರಿಮೈನ್ಸ್ ದ ಸೇಮ್. ಸೊ ಟ್ಯಾನ್ ರಿಮೈನ್ಸ್ ಕಾಟ್ ಅಂದ್ಬಿಟ್ಟು ಕಾಟೇ ಇರುತ್ತೆ, ಏನ್ ಚೇಂಜ್ ಆಗಲ್ಲ. 90 270 ಚೇಂಜ್ ಆಗುತ್ತೆ. ಸೊ cot 45 ಡಿಗ್ರಿ ಪ್ಲಸ್ tan ಸ್ಕ್ವೇರ್ 60 ಡಿಗ್ರಿ. ಈಗ ನೀವು tan 45 ಹಾಗೆ ಇಡ್ತೀನಿ, ನಾನು cot 45 ನ 1 by tan 45 ಅಂತ ಬರೀಬಹುದು, ಪ್ಲಸ್ ಆಫ್ tan ಆಫ್ 60 ಡಿಗ್ರಿ, tan ಸ್ಕ್ವೇರ್ ಆಫ್ 60 ಡಿಗ್ರಿ. tan 45 ಕ್ಯಾನ್ಸಲ್, tan ಸ್ಕ್ವೇರ್ 60 ಡಿಗ್ರಿ ಉಳಿದಿದೆ. ಓಕೆ, ಇದು ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ, 1 ಅಂತ ಬರುತ್ತೆ. ಓಕೆ, 1 ಪ್ಲಸ್ tan ಸ್ಕ್ವೇರ್ 60. ಸೊ 1 ಪ್ಲಸ್ tan ಸ್ಕ್ವೇರ್ 60 ಅಂತಂದ್ರೆ ಏನು, tan 60 ಅಂತಂದ್ರೆ ನಥಿಂಗ್ ಬಟ್ √3. √3 whole square ಮಾಡಿದೆ, square root get cancel, 1 plus 3 is nothing but 4 is the right answer. So option B is the right answer. So this is what all about your diploma CET questionnaires guys. Okay, thank you for watching my video. Wish you a good day.